ಹಾಯ್, ಎಲ್ಲ ಚೆನ್ನಾಗಿದ್ದೀರಲ್ಲ? ಸೂಪರಾಗೇ ಇರ್ತೀರ ಬಿಡಿ ನೀವು. ಹಾಗೆ ರೀ, ನಾವು ಚೆನ್ನಾಗಿರ್ಬೇಕಂದ್ರೆ ನೀವೇನು ಮಾಡಬೇಕು? ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು, ಗಂಟೆ ಹೊಡಿಬೇಕು. ನೋಡಿದ್ರೆ ಕಣ್ ತಂಪಾಗುತ್ತೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ರೆ ಜೀವನನೂ ತಂಪಾಗಿರುತ್ತೆ. ರೈಟ್ ನಾನು ಬ್ರಂಚಿಗೆ ಬಂದಿದ್ದೀನಿ. ಅಫ್ಕೋರ್ಸ್ ಬ್ರಂಚ್ ಅಂದಮೇಲೆ ನಮ್ಮ ಬೆಂಗಳೂರಲ್ಲಿ ಬೇಕಾದಷ್ಟು ರೆಸ್ಟೋರೆಂಟ್ಗಳಿದ್ದಾವೆ. ಯಾರ್ಯಾರಿಗೆ ಯಾವ್ಯಾವ ಲೊಕೇಶನ್ನಲ್ಲಿ ಯಾವ್ದ್ಯಾವ್ದು ಚೆನ್ನಾಗಿರುತ್ತೆ ಅಂತ ಪಿಕ್ ಮಾಡೋದು ತುಂಬ ಕಷ್ಟ. ಸೊ ನಾನೇನು ಮಾಡ್ತೀನಿ, ಸೆಲೆಬ್ರಿಟಿಗಳ ಜೊತೆಗೆ ಅವ್ರಿಗೆ ಇಷ್ಟವಾದ ರೆಸ್ಟೋರೆಂಟ್ಗೆ ಬ್ರಂಚಿಗೆ ಕರ್ಕೊಂಬರ್ತೀನಿ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ಏರಿಯಾನಲ್ಲಿ ಯಾವುದು ಬೆಸ್ಟು, ಯಾರಿಗೆ ಯಾವ್ದು ಇಷ್ಟ, ಅಲ್ಲೇನು ಸಿಕ್ಕತ್ತೆ, ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ಇವತ್ತು ಬ್ರಂಚ್ಗೆ ಯಾರನ್ನ ಕರ್ಕೊಂಬಂದಿದ್ದೀನಿ, ಎಲ್ಲಿ ಕರ್ಕೊಂಬಂದಿದ್ದೀನಿ, ಸರ್ಪ್ರೈಸ್. ನಿಮ್ಗೆ ಗೊತ್ತಾ, ಮೀನಿನಂಥ ಕಣ್ಣುಳ್ಳವರಿಗೆ ಮೀನಾಕ್ಷಿ ಅಂತಾರೆ. ಹಾಗೆ ಬ್ಯೂಟಿಫುಲ್ ಐಸ್ ಅಂತ ನಾನು ಇಂಗ್ಲೀಷಲ್ಲಿ ಕರಿಬೇಕು, ಬಿಕಾಸ್ ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ವಿಷ್ಣು ಸರ್ ಕೊಟ್ಟಿರೋ ಹೆಸರು ಅವ್ರಿಗೆ. ನನ್ನದು ದೆನ್ ಸುನೈನಾ ಸುರೇಶ್. ಗೊತ್ತಾಯ್ತಾ? ಬ್ಯೂಟಿಫುಲ್ ಐಸ್ ಮಿಸ್ ಬ್ಯೂಟಿಫುಲ್ ಐಸ್ ಅವರು. ಅದು ವಿಷ್ಣು ಸರ್ ಕೊಟ್ಟಿರೋ ಬಿರುದು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರೈಟ್ ನಾವು ನಾನಿರೋದು JP ನಗರಲ್ಲಿ ಲೊಕೇಟ್ ಆಗುವಂಥ ಆಂಬಿಡೋ ಅನ್ನೋ ಒಂದು ರೆಸ್ಟೋರೆಂಟ್ ಆ್ಯಂಡ್ ಕಾಕ್ಟೇಲ್ ಬಾರಲ್ಲಿ ಇದ್ದೀವಿ. ಇವತ್ತು ಬ್ರಂಚ್ ಇಲ್ಲಿ ಮಾಡ್ತಾ ಇದ್ದೀವಿ. ನನ್ನ ಗೆಸ್ಟ್ಗೆ ತುಂಬ ಇಷ್ಟವಾದ ಪ್ಲೇಸು, ಸೊ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಅವರು ಸೌತ್ ಬೆಂಗಳೂರಿಯನು, ಪ್ಯೂರ್ ಸೌತ್ ಬೆಂಗಳೂರಿಯನು. ಆ್ಯಂಡ್ ಅದನ್ನ ಏನು ಹೇಳ್ತಾರೆ, ಸೌತ್ ಬೆಂಗಳೂರನ್ನ ತುಂಬ ಇಷ್ಟಪಡೋರು. ಸೊ ಅವ್ರಿಗೆ ಎಲ್ಲಿ ಇಷ್ಟ, ಏನು ಇಷ್ಟ ಅಂತ ಎಲ್ಲ ಸರ್ಚ್ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ವೆಲ್ಕಮ್ ಟು ಮೈ ಶೋ ಸುನೈನಾ. ಥ್ಯಾಂಕ್ ಯು. ಅಲ್ಲ ಮಿಸ್ ಬ್ಯೂಟಿಫುಲ್ ಐಸ್. ಎಸ್ ಪಾಂಚರಿ, ಥ್ಯಾಂಕ್ ಯು. ನನ್ಗೆ ಆಕ್ಚುಲಿ ನನ್ಗೆ JP ನಗರ ಅಂದ್ರೆ ಪ್ರಾಣ. ಅಲ್ಲಿ ಹೊಸ ಹೊಸ ಜಾಗ ಬಂದಾಗ ಐ ಲವ್ ಗೋಯಿಂಗ್ ದೇರ್ ಅಂಡ್ ಟ್ರೈಯಿಂಗ್ ಔಟ್. ರೀಸೆಂಟ್ ಆಗಿ ಆಂಬಿಡೋದು ಲಾಂಚ್ ಬಂದೆ. ಅಲ್ಲಿರೋ ಊಟ ಐ ವಾಸ್ ಬ್ಲೋನ್ ಅವೇ. ಅಂಡ್ ಎಲ್ಲ ದೇರ್ ಮಿಕ್ಸಾಲಜಿಸ್ಟ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಸ್ಪೇಸ್. ಸೊ ಅಂಡ್ ಅವ್ರದ್ದು ಏನು ಸ್ಪ್ರೆಡ್ ಇದೆಯಲ್ಲ, ಇಂಡಿಯನ್ ಇದೆ, ಯು ಹ್ಯಾವ್ ನಾರ್ತ್ ಇಂಡಿಯನ್, ಯು ಹ್ಯಾವ್ ಮ್ಯಾಂಗ್ಲೋರಿಯನ್, ಯು ಹ್ಯಾವ್ ಸೌತ್ ಇಂಡಿಯನ್, ಆಂಧ್ರ ಇದೆ. ದೆನ್ ಯು ಆಲ್ಸೋ ಹ್ಯಾವ್ ಮುಘಲಾಯಿ ಫುಡ್ ಇದೆ, ಕಾಂಟಿನೆಂಟಲ್ ಫುಡ್ ಇದೆ, ಏಷ್ಯನ್ ಇದೆ. ಸೊ ಏನ್ ಬೇಕಾದ್ರೂ ಒಂದು ಆಲ್ಮೋಸ್ಟ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ಪ್ಲಸ್ ಇಟ್ಸ್ ಅ ಕಾಫಿ ಶಾಪ್ ಆಲ್ಸೋ. ಒಳ್ಳೆ ಕಾಫಿ ಸಿಗುತ್ತೆ. ಸೊ ಬನ್ನಿ ಟ್ರೈ ಮಾಡೋಣ ಅಲ್ವಾ? ಹೌದು, ವಿ ಶುಡ್ ಲೆಟ್ಸ್ ಟ್ರೈ ವಿತ್ ನಿಮ್ಗೆ ಒಂದು ಫ್ರೂಟ್ ಪಂಚು. ಆಮೇಲೆ ನಿಮ್ಗೆ ನಾನು ಐ ಲೈಕ್ ಟ್ರೈಯಿಂಗ್ ಔಟ್ ಹೊಸ ಕಾಫಿ. ಸೊ ಐ ಆಮ್ ಟ್ರೈಯಿಂಗ್ ಔಟ್ ದೇರ್ ಆಪಲ್ ಅಮೆರಿಕಾನೋ ಅಂತ. ಅಮೆರಿಕಾನೋ ಇಸ್ ಬ್ಲಾಕ್ ಕಾಫಿ. ಸೊ ಎಸ್ಪ್ರೆಸೋ ಶಾರ್ಟ್ ಜೊತೆ ಅವರು ಆಪಲ್ ಜ್ಯೂಸ್ ಕೊಡ್ತಾರೆ. ಸೊ ಇಟ್ಸ್ ಅಮೆರಿಕಾನೋ ಯೂಸ್ಲಿ ಬಿಟರ್ ಆಗಿರುತ್ತೆ. ಸೊ ಇದು ಸ್ವೀಟ್ ಇಷ್ಟ ಅವ್ರಿಗೆ, ಆಪಲ್ ಅಮೆರಿಕಾನೋ. ಅಂಡ್ ಹಾಲ್ ಬೇಡ ಅಂತ ಇರೋರಿಗೆ ಒಳ್ಳೆ ಆಪ್ಷನ್. ಕರೆಕ್ಟ್. ಕಮಾನ್. ಅವ್ರು ನೋಡಿ ಎಷ್ಟು ಸ್ಮೈಲ್ ಅಲ್ಲಿ ಇದಾರೆ ಗೊತ್ತಾ? ನಂಗೆ ಅವ್ರು ನೋಡಿದ್ರೆ ಖುಷಿ ಆಗ್ತಿದೆ ಇವಾಗ. ನೋಡಿ ನೋಡಿ ಅವ್ರ ಸ್ಮೈಲ್ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? ಕುಂಜಾ. ಯು ಆರ್ ಫ್ರಮ್ ತ್ರಿಪುರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಆಂಬಿಡೋ ರೆಸ್ಟೋರೆಂಟ್ ಆ್ಯಂಡ್ ಕಾಕ್ಟೇಲ್ ಬಾರ್ ಅಂದಮೇಲೆ ಮಾಕ್ಟೇಲ್ಸ್ ಟ್ರೈ ಮಾಡದೆ ಇರ್ತೀವಾ? ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ ಅಂತ. ಬಾರ್ ಮೆನ್ಯೂ ಸೂಪರ್ ಆಗಿದೆ ಆ್ಯಂಡ್ ಮೇನ್ ಕೋರ್ಸ್ ಮೆನ್ಯೂನು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ಸತಿ ಅದನ್ನ ನೋಡ್ಬಿಡೋಣ. ಡನ್. ಎಸ್ ಎಸ್. ಮೆನು ಪ್ಲೀಸ್. ಈಗ ಏನಿರತ್ತೆ ಅಂದ್ರೆ ಒಂದೊಂದು ರೆಸ್ಟೋರೆಂಟ್ ಈಗ ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಒಂದೊಂದ್ ತರ ಮೆನೂಸ್ ಇರುತ್ತೆ. ಹೌದು, ಒಂದೊಂದು ಸಿಗ್ನೇಚರ್ ಫುಡ್ ಇರುತ್ತೆ. ಅದೆಲ್ಲ ವಿಷಯನ ಡಿಸ್ಕಸ್ ಮಾಡೋಣ. ಮುಂಚೆ ನಿಮ್ ಫುಡ್ ಹ್ಯಾಬಿಟ್ ಹೆಂಗಿರತ್ತೆ? ನನ್ಗೆ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಫುಡ್. ನನ್ ಕುಕಿಂಗು ಇಷ್ಟ ಅಂಡ್ ಟ್ರೈಯಿಂಗ್ ಇಷ್ಟನಾ ನಿಮ್ಗೆ? ಇಷ್ಟ. ನಮ್ಗೆ ಇನ್ನೊಂದು ಎಪಿಸೋಡ್ ಸಿಗುತ್ತೆ ಹಂಗಾದ್ರೆ. ಸುನೈನಾ ಹತ್ರ ಮನೆಗೆ ಹೋಗ್ಬಿಟ್ಟು ಕುಕ್ ಮಾಡಿಸ್ಬಿಡ್ತೀನಿ ನಾನು, ಯಾಕಂದ್ರೆ ನಮ್ದು ಅದೊಂದು ಪಾರ್ಟ್ ಇದೆ. ಸೊ ಅದ್ ಬಿಡಂಗೆ ಇಲ್ಲ. ಸೊ ಏನೇನ್ ಕುಕ್ ಮಾಡ್ತೀರಾ ನೀವು? ನನ್ಗೆ ಎಕ್ಸ್ಪೆರಿಮೆಂಟಲ್ ಕುಕ್. ಸೊ ಡನ್. ಮೆನು ಬಂತು ನೋಡಿ. ಎಸ್ ಪ್ಲೀಸ್. ಥ್ಯಾಂಕ್ ಯು. ಎಸ್. ಸೊ ಬಾರ್ ಮೆನ್ಯೂ ಪ್ಲೀಸ್. ಸೊ ಇಲ್ಲಿ ಬಾರ್ ಮೆನು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಆಕ್ಚುಲಿ ಲಾಂಚ್ ದಿವಸ ಬಂದಾಗ ಒಂದಿಷ್ಟು ಸ್ಟಾರ್ಟರ್ಸ್ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಅದನ್ನ ಐ ನೋ ಯು ಆರ್ ಅ ವೆಜಿಟೇರಿಯನ್.
ಯಾ ಸೊ ಪ್ಯೂರ್ ವೆಜ್. ಪ್ಯೂರ್ ವೆಜಿಟೇರಿಯನ್ ಇವರು. ಓಕೆ. ಸೊ ಅವ್ರಿಗೆ ಇಷ್ಟವಾದಂತ ಟ್ರೈ ಮಾಡ್ಸೋಕೆ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಸೋಣ. ಹಾ ಬಿಕಾಸ್ ಇವ್ ಹೇಳಿದ್ರು ಅವ್ರ ಫುಡ್ ವಿಷಯದಲ್ಲಿ ಅಷ್ಟೇನು ಅವ್ರಿಗೆ ಗೊತ್ತಿಲ್ಲ ಅಂತ. ಸೊ ಟ್ರೈ ಮಾಡ್ಸೋಣ. ಸೊ ಫಸ್ಟ್ ನಾವು ವಾಟರ್ ಚೆಸ್ನಟ್ ಅಂತ ಇದೆ, ಹಾ ಇಂಡಿಯಾದಲ್ಲಿ ಅದು ಸಿಂಗಾರ ಅಂತಾನು ಕೇಳ್ತಾರೆ, ನೀರ ಫಲ ಅಂತಾನು ಕರೀತಾರೆ. ಇದು ಬ್ಲಾಕ್ ಕಲರ್ ಪುಟಾಣಿ ಇರತ್ತೆ. ಕೊಟ್ಪಣ. ಸೊ ಅದು ಕ್ರಂಚಿ ಆಗಿರತ್ತೆ. ಅದನ್ನ ಚೈನೀಸ್ ಸ್ಟೈಲ್ ಅಲ್ಲಿ ಸ್ವೀಟ್ ಅಂಡ್ ಸ್ಪೈಸಿ ಸ್ಟೈಲ್ ಅಲ್ಲಿ ಸ್ಪೆಷಲ್ ಪ್ಲಮ್ ಸಾಸ್ ಅಲ್ಲಿ ಮಾಡಿಸ್ತಾರೆ ಇಲ್ಲಿ. ಸೊ ಅದು ತುಂಬಾ ಚೆನ್ನಾಗಿದೆ. ದೆನ್ ಐ ಲವ್ ದೇರ್ ಇದು ಜಾಕ್ ಫ್ರೂಟ್, ರಾ ಜಾಕ್ ಫ್ರೂಟ್ ಅಲ್ಲಿ ಕಟ್ಲೆಟ್ ಮಾಡ್ತಾರೆ, ಅದು ಸಖತ್ತಾಗಿದೆ ಇಲ್ಲಿ. ನನ್ಗೆ ರಾ ಜಾಕ್ ಫ್ರೂಟ್ ಅಂದ್ರೆ ತುಂಬಾ ಇಷ್ಟ. ಸೊ ಇಲ್ಲಿ ವೀಕೆಂಡ್ಸ್ ರಾ ಜಾಕ್ ಫ್ರೂಟ್ ಬಿರಿಯಾನಿ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿದೆ. ಅಂಡ್ ಐ ಆಲ್ಸೋ ಲೈಕ್ ಸುಶಿ ಇಸ್ ಸಮಥಿಂಗ್ ಐ ಲವ್, ಜಾಪನೀಸ್ ಫುಡ್. ಅಂಡ್ ಜಾಪನೀಸ್ ಫುಡ್ ಅಲ್ಲಿ ವೆಜ್ ಸುಶಿನೂ ತುಂಬಾ ಚೆನ್ನಾಗಿದೆ. ನೀವು ಜಾಪನೀಸ್ ಫುಡ್ ಟ್ರೈ ಮಾಡಿದ್ದೀರಾ? ನಾನಿಲ್ಲ, ನಾನು ಎಕ್ಸ್ಪೆರಿಮೆಂಟ್ ಇಲ್ಲ ನಂದು. ಅದರಲ್ಲಿ ಇನ್ನೊಂದೇನಂದ್ರೆ ತರಕಾರಿಗಳಲ್ಲೇ ಸೆಲೆಕ್ಟೆಡ್ ತರಕಾರಿ ತಿನ್ನೋಳು ನಾನು. ಇವತ್ತು ಫುಲ್ ತರಕಾರಿ. ಈಗ ನಾನು ಎಲ್ಲಾ ಶೋನಲ್ಲೂ ಹೇಳ್ತಾ ಇದ್ದೀನಿ, ಸೃಜನ್ ಲೋಕೇಶ್ ಅವ್ರದ್ದು ಎಸ್ಪೆಷಲಿ ಫುಡ್ ವಿಷಯ ಬಂದ್ರೆ ಸೃಜನ್ ಲೋಕೇಶ್ ಅವ್ರ ಮಿಸಸ್ ಗ್ರೀಷ್ಮಾ ನಂಗೆ ಒಂದಷ್ಟು ಇಲ್ಲ 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 ನೀನ್ ಇದನ್ನ ಟ್ರೈ ಮಾಡು ಆತರ ನಂಗೆ ಒಂದಷ್ಟು ತಿನ್ಸಿದ್ದಾರೆ. ಈಗ ನೀವೇನ್ ತಿನ್ನಿಸ್ತೀರಾ ನೋಡ್ತೀನಿ. ಅಂಡ್ ಮೊನ್ನೆ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವ್ರದ್ದು ಒಂದು ಫುಡ್ ಕುಕ್ ಮಾಡೋದು ಒಂದು ಇದಕ್ಕೆ ಶೂಟ್ಗೆ. ಅಲ್ಲಿ ನಾನು ಸೋಯಾನೇ ತಿಂತಿರ್ಲಿಲ್ಲ, ಅವ್ರ ಸೋಯಾ ಕಬಾಬ್. ಓ ವಾವ್, ಸೂಪರ್. ಈಗ ನೀವ್ ಇನ್ನೇನ್ ತಿನ್ನಿಸ್ತಿರೋ ಗೊತ್ತಿಲ್ಲ. ಇವತ್ತು ವಿಲ್ ಗೋ ಅಕ್ರಾಸ್ ಏಷ್ಯನ್ ಒಂದಿಷ್ಟು ಸ್ಟಾರ್ಟರ್ಸ್. ಓಕೆ. ಆಮೇಲೆ ವಿಲ್ ಆಲ್ಸೋ ಟ್ರೈ ಇಂಡಿಯನ್ ಮಿಕ್ಸ್. ಎಸ್, ಡನ್. ಸೊ ಪ್ಲಮ್ ಚಿಲ್ಲಿ ವಾಟರ್ ಚೆಸ್ನಟ್, ಆಮೇಲೆ ಜಾಕ್ ಫ್ರೂಟ್ ಕಟ್ಲೆಟ್, ಅದು ಬಿಟ್ಟು ಒಂದು ಡಿಮ್ಸಮ್ ಟ್ರೈ ಮಾಡೋಣ, ಸ್ಪೈಸಿ ಡಿಮ್ಸಮ್ ಒಂದು. ಅಂಡ್ ವಿಲ್ ಆಲ್ಸೋ ಟ್ರೈ ಔಟ್ ಒಂದು ಸುಶಿ. ಬ್ಲಾಕ್ ರೈಸ್ ಅಲ್ಲಿ ಸುಶಿ ಮಾಡ್ತಾರೆ. ಬ್ಲಾಕ್ ರೈಸ್ ನಾವು ನೋಡಿದೀನಿ, ಅದನ್ನು ನೋಡಿದ್ರ ಎಷ್ಟು ವೈವಿಧ್ಯಮಯವಾಗಿದೆ ನಮ್ ಶೋ ಅಂತ. ನನಗೆ ಸೆಲೆಬ್ರಿಟಿಗಳೇ ಚೂಸ್ ಮಾಡಿ ಇದನ್ನ ಟ್ರೈ ಮಾಡುವಂತ ನಾನ್ ಕರ್ಕೊಂಬಂದ್ ಟ್ರೈ ಮಾಡಿಸ್ತಿಲ್ಲ, ಪಾಪ ಅವರೇ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಅಂಡ್ ಏನೇನ್ ಇಷ್ಟ ನಿಮಗೆ ಕುಕ್ ಮಾಡಕ್? ಏನ್ ಇಷ್ಟ? ನನ್ಗೆ ಕುಕಿಂಗ್ ಎಲ್ಲ ಇಷ್ಟ. ಕುಕಿಂಗ್ ಐ ಲೈಕ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೌತ್ ಇಂಡಿಯನ್ ಟಿಫಿನ್ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಉಪ್ಮಾ ಅದ್ರಲ್ಲಿ. ಆಮೇಲೆ ಮಿಲೆಟ್ ಅಲ್ಲಿ ಮಾಡ್ತೀನಿ, ನಾನು ಮಿಲೆಟ್ ಅಲ್ಲಿ ಮಾಡ್ತೀನಿ, ಇದ್ರಲ್ಲಿ ಮಾಡ್ತೀನಿ, ಆತರ ಮಾಡ್ತೀನಿ ಎಲ್ಲ. ಪ್ಲಸ್ ಅದಕ್ಕೆ ಚಟ್ನಿ ಪುಡಿ ಹಾಕ್ತೀನಿ, ಅದರಲ್ಲಿ ಯಾವುದು ನಮ್ ಗುರೆಳ್ ಪುಡಿ ಹಾಕ್ತೀನಿ, ಅದೆಲ್ಲ ಮಾಡಿ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಮಾಡಿಸ್ತೀನಿ. ಅದ್ ಬಿಟ್ಟು ಐ ಆಲ್ಸೋ ಟ್ರೈ ಔಟ್. ನನಗೆ ಆ ರೆಸಿಪೀಸ್ ಒಂದ್ ಅರ್ಥ ಆಗಲ್ಲ, ನನ್ನ ಮೈಂಡ್ ಅಲ್ಲಿ ಯಾವ್ದೋ ಒಂದ್ ಟೇಸ್ಟ್ ಬರುತ್ತೆ, ಆ ಟೇಸ್ಟ್ ಅಚೀವ್ ಮಾಡ್ಬಿಟ್ಟು ಒಂದ್ ಡಿಶ್ ಮಾಡೋದು. ನೆನ್ನೆ ಅಡಿಗೆ ಮಾಡ್ಬೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ನೆನ್ನೆ ಮಾಡಿದ್ದು ಇವತ್ ಮಾಡಿ ಅಂತ ಹೇಳಿದ್ರೆ ನಂಗೆ ಮಾಡಲ್ಲ, ಬಾರೋದೇ ಇಲ್ಲ. ಇವತ್ ನನ್ಗೆ ಏನ್ ಇಷ್ಟನೋ ಅದೇ ಮಾಡ್ತೀನಿ. ಹಂಗೆ. ಇಷ್ಟು ಬಿಸಿ ಇರ್ತೀರಾ, ಹೆಂಗೆ ನಿಮ್ಗೆ ಟೈಮ್ ಆಗುತ್ತೆ? ನನ್ಗೆ ಇದು ಏನು ಡಿಸ್ಟ್ರೆಸ್ಸಿಂಗ್ ಅಂತ ಐ ಲೈಕ್ ಟು ಕಾಲ್ ಇಟ್. ನನ್ಗೆ ಥಿಂಕಿಂಗ್ ಬೇಕು, ಇಲ್ದಿದ್ರೆ ಡಿಸ್ಟ್ರೆಸ್ಸಿಂಗ್ ಬೇಕು ಅಂದ್ರೆ ಕುಕಿಂಗ್ ಮಾಡ್ತೀನಿ. ಐ ಲವ್. ನನ್ಗೂ ಅಷ್ಟೇ, ಇದ್ರಲ್ಲಿ ಒಂದು ಸೇಮ್ ಪಿಂಚ್. ಥ್ಯಾಂಕ್ ಯು. ದಿಸ್ ಇಸ್ ದ ಪ್ಲಮ್ ಚಿಲ್ಲಿ ವಾಟರ್ ಚೆಸ್ನಟ್. ನಿಮಗೆ ಕನ್ನಡದಲ್ಲಿ ಇದನ್ನ ತುಂಬಾ ಹತ್ರದಲ್ಲಿ ಹೇಳ್ಬೇಕಂದ್ರೆ ತಾಟೇನಿಂಗ್ ಅಂತಾರೆ ಇದಕ್ಕೆ. ಇಲ್ಲ, ತಾಟೇನಿಂಗ್ ಅಲ್ಲ, ಈ ತರ ಬ್ಲಾಕ್ ಅದು ಇಲ್ಲ, ಅದು ಸಾಫ್ಟ್ ಆಗಿದೆ, ಅದು ಬೇರೆ. ಇದು ಕ್ರಂಚಿ, ಇದು ಕ್ರಂಚಿ. ಓ ಹಂಗಾರೆ ಇದು ಫಸ್ಟ್ ಟೇಸ್ಟ್ ನಂದು. ನೀರಫಲ ಅಂತ ಐ ಥಿಂಕ್ ಇಟ್ಸ್ ಕಾಲ್ಡ್, ಆರ್ ಇಟ್ಸ್ ಕಾಲ್ಡ್ ಸಿಂಗಾರ. ಓಕೆ. ಹಂಗಾದ್ರೆ ಇದು ಟೋಟಲಿ ಫ್ರೆಶ್ ಥಿಂಗ್. ನನ್ಗೆ ಟ್ರೈ ಮಾಡೋಣ, ಬನ್ನಿ ಟ್ರೈ ಮಾಡೋಣ. ಎಸ್. ಓಕೆ. ನನಗಂತೂ ಫುಲ್ ಐ ಹ್ಯಾವ್ ಕ್ಯೂರಿಯಾಸಿಟಿ, ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೆ? ಅದೇ ನಾನು ನೋಡ್ಬೇಕು ಇವಾಗ. ಥ್ಯಾಂಕ್ ಯು. ಬಟ್ ವಿ ಹ್ಯಾವ್ ಆಲ್ ದ ಸ್ಟಾರ್ಟರ್ಸ್. ನನ್ಗಿಂತ ಬೆಟರು ಅವಿನಾಶ್ ಅವ್ರು ಇದ್ದಾರೆ ಇಲ್ಲೇ. ಅಂಬಿಡೋ ಇವತ್ತು ಬನ್ನಿ, ಅವಿನಾಶ್ ಕರೆಯೋಣ. ಅವಿನಾಶ್ ಇಸ್ ರೈಟ್ ಪರ್ಸನ್. ಬನ್ನಿ. ಹಾಯ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಅಂಡ್ ಈ ರೆಸ್ಟೋರೆಂಟ್ ಆಂಬಿಯನ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ಕ್ರೆಡಿಟ್ ಗೋಸ್ ಟು ಸುನೈನಾ. ಸೊ ನನ್ನ ಈ ರೆಸ್ಟೋರೆಂಟ್ ನ ಚಾಯ್ಸ್ ಮಾಡಿ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ. ಸೊ ಪ್ಲೀಸ್ ಎಕ್ಸ್ಪ್ಲೈನ್. ಇದು ಬಂದು ಬ್ಲಾಕ್ ರೈಸ್ ಸುಶಿ ಅಂತ. ನಮ್ಮ ಜಾಗದಲ್ಲಿ ಇದು ಯೂನಿಕ್ ಆಗಿ ಮಾಡ್ತಾ ಇರೋದು. ಎಲ್ಲ ಜಾಗದಲ್ಲಿಯೂ ರೆಗ್ಯುಲರ್ ಆಗಿ ಸಿಗುತ್ತೆ ಸುಶಿ.
ಬಟ್ ಬ್ಲ್ಯಾಕ್ ರೈಸ್ ಸುಶಿ ಇಸ್ ವೆರಿ ಹೆಲ್ತಿ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿರೋದು. ಓಕೆ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ. ಇದು ಬಂದು ಚಿಲ್ಲಿ ಬೇಸಿಲ್ ಡಿಮ್ಸಮ್ ಅಂತ. ವಾವ್. ಸೊ ಬೇಸಿಲ್ ಇದು Colourful. ಜ್ಯೂಸ್ ಎತ್ಬಿಟ್ಟು ಅದರಿಂದಾನೇ ಇದು ಮಾಡೋದು ಡಿಮ್ಸಮ್. ಸೊ ಮಿಕ್ಸ್ ವೆಜಿಟೇಬಲ್ಸ್ ಇನ್ಸೈಡ್ ಅಲ್ಲಿ. ಆಮೇಲೆ ಇದು ಪ್ಲಮ್ ಚಿಲ್ಲಿ ವಾಟರ್ ಚೆಸ್ನಟ್ ನ ಡೀಪ್ ಫ್ರೈ ಮಾಡಿಬಿಟ್ಟು ಪ್ಲಮ್ ಸಾಸ್ ಅಲ್ಲಿ ಟಾಸ್ ಮಾಡಿರ್ತಾರೆ. ಓಕೆ, ಅದು ಕ್ರಂಚಿ ಆಗಿರತ್ತೆ. ಕ್ರಂಚಿನೂ ಇರುತ್ತೆ, ಸ್ವೀಟ್ ಇರುತ್ತೆ, ಸ್ಪೈಸಿನೂ ಇರುತ್ತೆ. ನೆಕ್ಸ್ಟ್ ಬಂದು ಜಾಕ್ ಫ್ರೂಟ್ ಅಲ್ಲಿ ರಾ ಜಾಕ್ ಫ್ರೂಟ್ ಅಲ್ಲಿ ಕಟ್ಲೆಟ್ ಮಾಡಿಸಿದ್ವಿ. ಅದರಲ್ಲಿ ಆನಿಯನ್ ಚಟ್ನಿ ಸೂಪರ್. ಟ್ರೈ ಮಾಡ್ಬಿಟ್ಟು ರಿವ್ಯೂ ಹೇಳ್ತೀನಿ ನೋಡಿ. ಥ್ಯಾಂಕ್ ಯು. ಎಸ್, ಸೊ ನೋಡಿ ಸ್ಟಾರ್ಟ್ ಮಾಡೋಣ. ಡೆಫಿನೆಟ್ಲಿ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕಲರ್ಫುಲ್ ಆಗಿದೆ. ಹಾ, ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಸೂಪರ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅಂಡ್ ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು. ಸೂಪರ್ ಎಕ್ಸ್ಟ್ರಾಡಿನರಿ, ಸಕ್ಕತ್ತಾಗಿದೆ. ಎಷ್ಟು ಸ್ಪೈಸಿ ಆಗಿದೆ ಗೊತ್ತಾ? ಸ್ವೀಟ್ ಆಗೂ ಇದೆ, ಸ್ಪೈಸಿ ಆಗೂ ಇದೆ. ಡಿಫ್ರೆಂಟ್ ಫ್ಲೇವರ್ಸ್. ಇವು ಹೇಳಂಗೆ ಕ್ರಂಚಿ ಆಗೂ ಇದೆ. ಇದೆಲ್ಲ ಖಾಲಿ ಮಾಡ್ತೀವಿ, ಡೋಂಟ್ ವರಿ. ಎಸ್, ಅಲ್ವಾ? ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದು ಒಳ್ಳೇದಾಯ್ತಲ್ವಾ? ಹೌದು, ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಶುರು ಎಕ್ಸ್ಪೆರಿಮೆಂಟ್ಸ್. ನಮ್ಮಿಬ್ರು ಪಾರ್ಟ್ನರ್ಸ್ ಅಲ್ಲಿದ್ದಾರೆ, ಅವ್ರಿಗೆ ಆಮೇಲೆ ಟೇಸ್ಟ್ ಮಾಡಿಸ್ತೀನಿ. ಅವ್ರು ಹೇಳ್ಬೇಕು ಇವಾಗ, ನಾವ್ ಹೇಳೋದಲ್ಲ. ಬನ್ನಿ ನೀವು ತಿನ್ನಿ. ಸೀರಿಯಸ್ಲಿ ತುಂಬಾ ಚೆನ್ನಾದ. ಲವ್ ಇಟ್. ಅದ್ರಲ್ಲಿ ಏನ್ ಗೊತ್ತಾ, ಇದು ಚಿಲ್ಲಿನದೆ. ಈ ಚಿಲ್ಲಿ ನಂಗೆ ಸಖತ್ ಇಷ್ಟ. ಇಷ್ಟನಾ? ಓಹೋ, ಸ್ಪೈಸಿ ಇಷ್ಟ ನಂಗೆ. ಹಾ, ಆಕ್ಚುಲಿ ನೀವು ಅದ್ರ ಜೊತೆ ತಿನ್ನಿ. ಗೊತ್ತು ನೋಡಿ, ಅವ್ರು ಕಲ್ಸಿದ್ರೆ ಅವ್ರಿಗೆ ವಾಪಸ್ ಟಾರ್ಚ್ ಬಿಟ್ಟಂಗ ಆಯ್ತು ಈಗ. ಗುರುವಿಗೆ ತಿರುಮಂತ್ರ ನಂಗೆ. ಮೇಡಮ್ ಇದ್ರ ಜೊತೆ ತಿನ್ನಿ ಅನ್ನೋದು. ಎಕ್ಸ್ಟ್ರಾಡಿನರಿ. ಫುಡ್ ನಿಮ್ಗೆ ಏನೇನು ಇಷ್ಟ? ವೆಜ್ ಅಲ್ಲಿ, ನಾನ್ ವೆಜ್ ಅಲ್ಲಿ, ಎರಡರಲ್ಲೂ ದಿ ಬೆಸ್ಟ್. ಅರ್ಧ ರಾತ್ರಿ ಕೊಟ್ರು ತಿಂತೀನಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅದು ಬೆಳಗ್ಗೆ ರಾತ್ರಿ ಅಷ್ಟೇ. ದಟ್ ಈಸ್ ಮೋಸ್ಟ್ ಸೌತ್ ಇಂಡಿಯನ್ ಅಲ್ವಾ? ಸೊ ಸೌತ್ ಇಂಡಿಯನ್ ನನಗೆ ಅಷ್ಟೇ. ಲೈಕ್ ದಟ್ ಇಸ್ ದೋಸೆ, ಇಡ್ಲಿ, ಉಪ್ಪಿಟ್ಟು. ಐ ಲವ್ ಉಪ್ಪಿಟ್ಟು. ಅಂಡ್ ಇದು ಅವಲಕ್ಕಿ, ಪೋಹ, ಗೊಜ್ಜು ಅವಲಕ್ಕಿ. ಗೊಜ್ಜು ಅವಲಕ್ಕಿ, ಅದು ಗೊಜ್ಜು ಅವಲಕ್ಕಿನೆಲ್ಲ ಎರಡು ತರ ಬರುತ್ತೆ. ಒಗ್ಗರಣೆ ಅವಲಕ್ಕಿ ಅಂದ್ರೆ ನೆನ್ಸ್ಬಿಟ್ಟು ಒಗ್ಗರಣೆ ಹಾಕಿ ಮಾಡೋದು. ಇನ್ನೊಂದು ನೀವ್ ಹೇಳ್ದಂಗೆ ಬೆಲ್ಲ ಮತ್ತೆ ಹುಣಸೆ ಹಣ್ಣು. ನಾವು ಆಕ್ಚುಲಿ ನಾನು ಇರೋದು ಈ ಕನ್ನಡದಲ್ಲಿ ಬರೋ ಅಯ್ಯಂಗಾರ್ಸ್. ಹೌದು. ಓಕೆ, ಅಂದ್ರೆ ನೀವ್ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವಾ ಮನೆಯಲ್ಲಿ? ಮನೆಯಲ್ಲಿ ತಿನ್ನಲ್ಲ, ಬಟ್ ನಾನು ಎಲ್ಲ ತಿಂತೀನಿ. ಇದು ಮ್ಯಾಟ್ರು. ಎಲ್ಲ ತಿನ್ಬೇಕು. ಬಟ್ ಅದು ನಂದು ಹೆಂಗಿದೆ ಅಂದ್ರೆ, ನನ್ ಸಾಕು ನಾನು ಬೇರೆ ಎಲ್ಲ ಇನ್ನೆರಡು ತಿನ್ನಿ ನಂಗೋಸ್ಕರ. ಓಕೆ, ಉಪ್ಪಿಟ್ಟು ಇಷ್ಟ. ಉಪ್ಪಿಟ್ಟಲ್ಲಿ ನಾನು ಉಪ್ಪಿಟ್ಟು ಚೆನ್ನಾಗ್ ಮಾಡ್ತೀನಿ, ಮತ್ತೆ ದೋಸೆ ಚೆನ್ನಾಗ್ ಮಾಡ್ತೀನಿ. ಸೂಪರ್. ಸೊ ನಿಮ್ಗೊಂದ್ಸತಿ ದೋಸೆ ಟೇಸ್ಟ್ ಮಾಡಿಸ್ಬೇಕು. ನನ್ ಕೈ ರುಚಿ Yes. ತುಂಬಾ ಫೇಮಸ್ ಆಗ್ಬಿಟ್ಟಿದೀನಿ ನನ್ ದೋಸೆ ಮಾಡೋದ್ರಲ್ಲಿ. ಹೌದಾ? ಹೌದು, ಅದಕ್ಕೆ ನಿಮಗ್ ತಿನ್ಸ್ಬಿಟ್ಟು ಆಮೇಲೆ ನೀವು ಎಷ್ಟೊಂದ್ ಕೊಚ್ಕೊಂಡ್ಲು ಏನ್ ಚೆನ್ನಾಗಿಲ್ಲ ಅಂತ ಅನ್ನಂಗಿರಲ್ಲ. ಅದನ್ನ ಕೇಳ್ಬೇಕು ನಾನು, ಸಕ್ಕರ ಮಾಡಿದ್ಯಪ್ಪ ಅಂತ ಟೇಸ್ಟ್ ಮಾಡೋಣ. ಅದು ಬಿಟ್ರೆ ನನ್ಗೆ ಬಿರಿಯಾನಿ ಆಫ್ ಕೋರ್ಸ್ ಇಸ್ ಆಲ್ ಟೈಮ್ ಫೇವ್ರೆಟ್. ದೆನ್ ಲೈಕ್ ಫುಡ್ ಇನ್ ಜನರಲ್, ನನಗೆ ಏಷ್ಯನ್ ಫುಡ್ ತುಂಬಾ ಇಷ್ಟ. ಅಲ್ಲಿ ನೋಡಿ, ಸುಶಿ ಇದೆ, ಹೌದು, ಡಿಮ್ಸಮ್ ಇದೆ, ತುಂಬಾ ಇಷ್ಟ. ಅದು ನನ್ಗೆ ಕೌಸ್ವೆ ಅಂತ ಸಿಗುತ್ತೆ. ಇದು ಬರ್ಮಾದಲ್ಲಿ ಮಾಡೋದು. ಇಟ್ಸ್ ಲೈಕ್ ನೂಡಲ್ ಇರೋ ಸೂಪಲ್ಲಿ ನೂಡಲ್, ಯೆಲ್ಲೋ ಕಲರ್. ಸೊ ಕೋಕೋನಟ್ ಇದು ಒಂದ್ ಯೆಲ್ಲೋ ಕಲರ್ ಸೂಪ್. ಅದ್ರ ಒಳಗೆ ನೂಡಲ್ಸ್, ವೆಜಿಟೇಬಲ್ಸ್ ಅದೆಲ್ಲ ಹಾಕ್ತಾರೆ. ಮೇಲೆ ಪೀನಟ್ಸ್, ಫ್ರೈಡ್ ಆನಿಯನ್, ಫ್ರೈಡ್ ಗಾರ್ಲಿಕ್.
ವೆರಿ ನೈಸ್. ಅಂಡ್ ಸ್ವಲ್ಪ ಇದು ಒಂದು ಲೆಮನ್ನು, ಆಮೇಲೆ ಫ್ರೆಶ್ ಹರ್ಬ್ಸ್. ಸೊ ಯಾವ್ದು ಮನೇಲಿ ಇರುತ್ತೋ, ಸ್ಪ್ರಿಂಗ್ ಅನಿಯನ್ ಇರುತ್ತೋ, ಕೊರಿಯಾಂಡರ್ ಇರುತ್ತೋ ಅದೆಲ್ಲ, ಅದು ತುಂಬಾ ಇಷ್ಟ. ಥಾಯ್ ಕರಿ ಇಷ್ಟ. ಥಾಯ್ ಕರಿ ನಮ್ದು ಸ್ವಲ್ಪ ಸೌತ್ ಇಂಡಿಯನ್ ಟೇಸ್ಟ್. ನಮ್ ಅಪ್ಪಂಗೆ ಸ್ಟೂ ಮಾಡ್ತೀವಲ್ಲ ಆ ಸ್ಟೈಲಲ್ಲಿ, ಬಟ್ ಸ್ವಲ್ಪ ಖಾರ. ಸೊ ಅದು ತುಂಬಾ ಇಷ್ಟ. ಸೊ ಎಸ್, ಅಂಡ್ ದೆನ್ ಐ ಲವ್ ಯುರೋಪಿಯನ್ ಫುಡ್, ಐ ಲವ್ ಮೆಡಿಟರೇನಿಯನ್ ಫುಡ್. ಎಲ್ಲ ಇಷ್ಟ. ಟ್ರಾವೆಲ್ ಮಾಡ್ತೀರಲ್ಲ? ಟ್ರಾವೆಲಿಂಗ್ ಇಷ್ಟ. ಎಲ್ಲೆಲ್ಲಿ ಹೋಗಿದ್ದೀರಾ? ಎಲ್ಲೆಲ್ಲಿ ತುಂಬಾ ಇಷ್ಟ? ಫುಡ್ ನ ಹೆಂಗ್ ಟೇಸ್ಟ್ ಮಾಡಿದ್ದೀರಾ? ನನ್ಗೆ ಫುಡ್ ಆಫ್ ಕೋರ್ಸ್ ಈ 5 ಸ್ಟಾರ್ ಅಂಡ್ ಮಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಹೋಟೆಲ್ಸ್ ತುಂಬಾ ಇಷ್ಟ. ಬಟ್ ನನ್ಗೆ, ನಿಮ್ಗೂ ಗೊತ್ತು, ನಮ್ ಗಲ್ಲಿಲಿ ಮಾಡ್ತಾರಲ್ಲ ಗಲ್ಲಿ ಫುಡ್, ಅದು ಐ ಲವ್. ಬೇರೆ ದೇಶ, ಬೇರೆ ಊರು ಅಲ್ಲಿ ಹೋದ್ರುನು ಆ ಲೋಕಲ್ ಗಲ್ಲಿ ತಿನ್ನೋದಿಲ್ಲ. ನಾನು ಬಾಂಬೆ ಟೈಮ್ಸ್ ಅಲ್ಲಿ ಇದ್ದಾಗ ಫಾರ್ ಇನ್ಸ್ಟೆನ್ಸ್, ನನ್ಗೆ ನಮ್ ಜೆನಿಫರ್ ಇದಾರಲ್ಲ ಕೋಟ್ವಾಲ್, ಜೆನಿಗೆ ಫೋನ್ ಮೆಸೇಜ್ ಮಾಡ್ತಿದ್ದೆ, ಜೆನಿ ಐ ಆಮ್ ಇನ್ ದಿಸ್ ಏರಿಯಾ. ಅವಳು ನನಗೆ सूची ಅಂತ ಕರೀತಾರೆ. सूची तुम उधर जाओ, वो वहाँ पे इस गली में वहाँ का बेस्ट सैंडविच मिलता है, वहाँ का बेस्ट ಗಲ್ಲಿ ಫುಡ್. ಅವಳಿಗೆ ಗಲ್ಲಿ ಫುಡು, ಇದು ಫುಡು, ಎವ್ರಿ ಫುಲ್ ಫುಡ್ ಅವಳಿಗೂ ಇಷ್ಟ. ಸೊ ಅಲ್ಲಿ ಚೆನ್ನೈಯಲ್ಲಿ ನಿಮ್ಗೆ ಈ ಚಿಕ್ಕ ಚಿಕ್ಕ ಮೆಸ್ಗಳು, ಅದು ಒಂದ್ಸತಿ ಅಂತೂ ಒಂದ್ ರಾತ್ರಿ ಸಿದ್ಧಾರ್ಥ್ ಅವ್ರು ಸಿಕ್ಕಿದ್ರು, ಬಾಲಿವುಡ್ ತಮಿಳೆಲ್ಲ ಅಂತಾರಲ್ಲ ಅವರು ನನಗೆ ಈ ಮೆಸ್ ಅಲ್ಲಿ ಇದು, ಆಮೇಲೆ ಅದು ವೆಜ್ ಮೆಸ್ಸು, ನಾನ್ ವೆಜ್ ಮೆಸ್ಸು ಬೇರೆ ಬೇರೆ ಇರುತ್ತೆ, ಅಲ್ಲಿ ಹೋಗಿ ತಿನ್ನಿ. ಸೊ ಅಲ್ಲಿ ಅವರಿಂದ ಒಂದಿಷ್ಟು ಲಿಸ್ಟ್ ಬಂತು, ಅದು ತುಂಬಾ ಇಷ್ಟ ಆಯ್ತು. ಸಂಕ್ರಾಂತಿ ಅಂತ ಅವಾಗ ಒಂದು ಹೊಸ ಹೋಟೆಲ್ ಆಯ್ತು. ಸೊ ಅದೆಲ್ಲ ತುಂಬಾ ಎಂಜಾಯ್ ದಟ್ ಫುಡ್. ಸೊ ಹಂಗೆ ಟ್ರಾವೆಲ್ ಮಾಡಿರೋದು ಪರ್ಸನಲ್ ಇಂಟ್ರೆಸ್ಟ್ ಅಥವಾ ಪ್ರೊಫೆಷನಲ್ ಆಗಿ? ಎರಡು. ನನ್ ಪ್ರೊಫೆಷನಲ್ ಹೋದ್ರೂ ಪರ್ಸನಲ್ ಆಗಿ ಐ ವಿಲ್ ಮೇಕ್ ಅ ಪಾಯಿಂಟ್ 2 days. ನಂಗೆ ಸೋಲೋ ಟ್ರಾವೆಲಿಂಗ್ ತುಂಬಾ ಇಷ್ಟ. ಹೋಗಿದ್ದೀರಾ? ಹಂಗಾದ್ರೆ ಎಷ್ಟೆಷ್ಟು ಸತಿ ಹೋಗಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಎಷ್ಟೆಷ್ಟು ಸತಿ ಹೋಗ್ತೀನಿ ನಾನು. ಇನ್ಫ್ಯಾಕ್ಟ್ ಬೇರೆಯವ್ರ ಜೊತೆ ಹೋಗಿದ್ರು, ವರ್ಕ್ ಟ್ರಾವೆಲ್ ಇದ್ರು, ಐ ಮೇಕ್ ಶ್ಯೂರ್ ದಟ್ 1-2 ದಿವಸ ಸೋಲೋ ಟ್ರಾವೆಲಿಂಗ್ಗೆ ನಾನೇ ಎಕ್ಸ್ಪ್ಲೋರ್ ಮಾಡೋದು. ಬಿಕಾಸ್ ನನ್ಗಿರೋ ತರ ನನ್ಗೆ ಬೇಕಿರೋ ಇದು ಬೇಕು ಐಟಿನರಿ. ಬೇರೆಯವ್ರಿಗೆ ಅಂದ್ರೆ ಇವ್ರಿಗೆ ಬೇಕಿರೋ ಊಟ, ಅವ್ರಿಗೆ ಬೇಕಿರೋ ಇದು, ಇವ್ರಿಗೆ ಬೇಕಿರೋ ಏನು ಆ ಮ್ಯೂಸಿಯಂಗೆ ಅವ್ರಿಗೂ ಇಷ್ಟ ಇಲ್ಲ, ನನ್ಗೆ ಇಷ್ಟ ಇರಲ್ಲ. ಸೊ ಎಸ್, ಸೊ ಹಂಗೆ. ಓಕೆ, ಅಂದ್ರೆ ನೀವು ಎಲ್ಲೇ ಕೆಲ್ಸದ ಮೇಲೆ ಹೋದ್ರು 2 ದಿನ ನಿಮ್ಗೋಸ್ಕರ ಮೀಸಲು? ಆಫ್ ಕೋರ್ಸ್. ನನ್ಗೆ ಅದ್ ನಿಜ. ನಾವು ಒಟ್ಟೊಟ್ಟಿಗೆ ಹೋದಾಗ ಕೆಲವರಿಗೆ ಇಲ್ಲಿ ಇಷ್ಟ ಇರಲ್ಲ, ಇದಿಷ್ಟ ಇರಲ್ಲ, ಹಂಗೆಲ್ಲ ಇರತ್ತೆ. ಹೌದು. ಲೈಕ್ ಫಾರ್ ಇನ್ಸ್ಟೆನ್ಸ್ ಹೈದ್ರಾಬಾದ್ ಹೋದ್ರೆ ಎಲ್ರು ಚಾರ್ಮಿನಾರ್ ಹತ್ರ ಹೋಗ್ಬಿಟ್ಟು ಇದು ಬಿರಿಯಾನಿ ಇಲ್ದಿದ್ರೆ ಟೀ, ಆಮೇಲೆ ಕುಕ್ಕೀಸು ಅದೆಲ್ಲ ಹೇಳ್ತಾರೆ. ಬಟ್ ಅದ್ ಬಿಟ್ಟು ಎಷ್ಟೋ ಜಾಗದಲ್ಲಿ 4 ಗಂಟೆ 5 ಗಂಟೆ 3 ಗಂಟೆಗೆಲ್ಲ ದೋಸೆ ಸ್ಟಾಲ್ಸ್ ಇರತ್ತೆ. ಯಾವ ಅಂದ್ರೆ ರೋಲ್ಸ್ ರಾಯ್ಸ್ ಬರುತ್ತೆ, ದೊಡ್ಡ ದೊಡ್ಡ ಗಾಡಿಗಳು ಬರುತ್ತೆ, ಅವ್ರು ಅಲ್ಲಿ ನಿಂತ್ಕೊಂಡು ದೋಸೆ ತಿಂತಾರೆ. ಆ ತರ ಐಕಾನಿಕ್ ಸ್ಪಾಟ್ಸ್ ಇದೆ. ಅಲ್ಲೆಲ್ಲ ಹುಡ್ಕೊಂಡು ನಾನು ಹೋಗ್ತೀನಿ. ಗ್ರೇಟ್. ರೈಟ್ ಪರ್ಸನ್. ನನ್ನ ಈ ಶೋಗೆ, ಫ್ರೆಂಡ್ಸ್ ಶೋಗೆ ರೈಟ್ ಪರ್ಸನ್ ಸಿಕ್ಕಿದ್ದಾರೆ ನಂಗೆ. ನಾನೇ ರಾಂಗ್ ಪರ್ಸನ್ ಹಂಗ್ ನೋಡಿದ್ರೆ. ಆದ್ರೆ ನಾನು ಇಂಪಾರ್ಟೆಂಟ್ ಅಲ್ಲ, ನನ್ ಗೆಸ್ಟ್ ಇಂಪಾರ್ಟೆಂಟ್. ನಾನೇನೇ ತಿಂದಿರ್ಲಿ ಅವ್ರ ಫುಡ್ ಹ್ಯಾಬಿಟ್ಸ್ ನ ತಾನೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಮಾಫಿಯಮ್ಮ ಇದೆಲ್ಲ. ಎನಿವೇಸ್, ಬೆಂಗಳೂರಲ್ಲಿ ನಿಮಗ್ ತುಂಬಾ ಇಷ್ಟದ ಗಲ್ಲಿ ಫುಡ್ ಯಾವ್ದು? ಎಲ್ಲಿ ಹೋಗಿ ಏನ್ ತಿನ್ನಕ್ ಇಷ್ಟಪಡ್ತೀರಾ? ಅಲ್ಲ, ಬಸವನಗುಡಿ, ವಿವಿಪುರಂ. ಆವಾಗ ತಿಂಡಿಗಲಿ ಅಂತ, ಇವಾಗ ಫುಡ್ ಸ್ಟ್ರೀಟ್ ಅಂಡ್ ಖಾವುಗಲಿ ಆಗ್ಬಿಟ್ಟಿದೆ. ಬಟ್ ನಂಗೆ ಆ ತಿಂಡಿಗಲಿಯಿಂದ ನಂಗೆ ಇಷ್ಟ ಅದು. ಆಮೇಲೆ ಇವಾಗ ಏನಾರ ಚೇಂಜಸ್ ಇದೆಯಾ ಅಲ್ಲಿ ವಿವಿಪುರಂ ಅಲ್ಲಿ? ಬೇಜಾನಿದೆ. ಬಿಕಾಸ್ ಈ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಕಾರ್ನು ಇದ್ದು ಅದರ ಇರಲ್ಲ. ಎಷ್ಟೊಂದು ಇದು ಇವಾಗ ಗ್ರೋಯಿಂಗ್ ಕಾಸ್ಮೋಪಾಲಿಟನ್ ಸಿಟಿ ಇರುತ್ತಲ್ಲ, ಆವಾಗ ದೋಸೆ ಇದು ಎಲ್ಲ ತುಂಬಾ ಫೇಮಸ್ ಇತ್ತು. ಪ್ಲಸ್ ಅಲ್ಲಿಂದು ವಾಸ್ವಿ ಅವ್ರ ಸ್ಟಾಲ್ ಇಸ್ ಫೇವ್ರೆಟ್. ಸ್ವಾತಿ ಅವ್ರದ್ದು ಈಗ ಬರುತ್ತೆ, ನೀವು ಡೆಫಿನೆಟ್ಲಿ ನೀವು ಹೋಗ್ಬೇಕು. ಅದು ಅವ್ರದ್ದು ಅವರೇ ಬೆಳೆ ಮೇಲೆ ಬರ್ತಾರೆ ಪ್ರತಿ ವರ್ಷ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ. ಕರೆಕ್ಟ್. ಅವ್ರದ್ದು ಅಲ್ಲಿ ಅವ್ರ ಏನ್ ಇನೋವೇಷನ್ಸ್. ಅವರೇ ಬೆಳೆ ಐಸ್ ಕ್ರೀಮ್, ಅವರೇ ಬೆಳೆ ಹೋಳಿಗೆ, ಅವರೇ ಬೆಳೆ ಜಿಲೇಬಿ, ಗ್ರೀನ್ ಕಲರ್ ಇರುತ್ತೆ, ಸಖತ್ತಾಗಿದೆ ಅದು. ಸೊ ಅದು ಪ್ಲಸ್ ಅದು ಬಿಟ್ರೆ ನನ್ಗೆ HSR ಲೇಔಟ್ ಅಲ್ಲಿ ಒಳ್ಳೆ ಫುಡ್ ಸ್ಟ್ರೀಟ್ ಓಪನ್ ಆಗಿದೆ.
ಆಮೇಲೆ ಬೇರೆ ಬೇರೆ ಏರಿಯಾಸ್ ಆಕ್ಚುಲಿ ನಮ್ ಜೆ ಪಿ ನಗರದಲ್ಲೂ ಒಂದ್ 2 ಫುಡ್ ಸ್ಟ್ರೀಟ್ಸ್ ಓಪನ್ ಆಗಿದೆ. ಸೊ ಬಟ್ ಈಗಂತೂ ಎವ್ರಿ ಏರಿಯಾ ಈಗ ಏನಿದು ಫುಡ್ ಟ್ರಕ್ಸ್ ಫ್ಯಾಷನ್ ಅಲ್ವಾ ಅಲ್ವಾ? ಸೊ ಅದು ಆ ತರ. ಅದು ಬಿಟ್ರೆ ಅರ್ಲಿ ಮಾರ್ನಿಂಗು ಒಂದ್ ಸ್ವಲ್ಪ ಗಲೀಜಾಗಲಿದೆ. ಲೈಕ್ ಈ ಪೆಸಿಟ್ ಹತ್ರ ಒಬ್ರು ದೋಸೆ ಇಡ್ಲಿ ಮಾಡ್ತಾರೆ, ಅದು ವೆರಿ ಇದು ಹೆಂಗಿದೆ ಗೊತ್ತಾ, ನಿಮಗೆ ಇದೊಂದು ವಿಡಿಯೋ ನೋಡ್ಬಿಟ್ರೆ ಇಡೀ ಬೆಂಗಳೂರು ಸುತ್ತಿಸ್ಬಿಡ್ತಾರೆ. ನೀವ್ ಎಷ್ಟೇ ಹೊಸಬ್ರಾಗಿದ್ರು ಗಲ್ಲಿಲೂ ಹೋಗ್ಬೋದು, ರೆಸ್ಟೋರೆಂಟ್ಗೂ ಬರ್ಬೋದು. 2 in 1 ಇದು. ಓಕೆ, ಹಂಗೆ. ಸೊ ಅಲ್ಲಿ ಆತರ ನನ್ಗೆ. ಆಮೇಲೆ ನಮ್ದು ಯಾವ್ದು ಇಬ್ರಾಹಿಂ ಸಾಹಿಬ್ ಸ್ಟ್ರೀಟ್ ಅಂತ ಇದೆ, ದಟ್ ಇಸ್ ಬಿಹೈಂಡ್ ಕಮರ್ಷಿಯಲ್ ಸ್ಟ್ರೀಟ್. ಅಲ್ಲಿಂದು ದೋಸೆ ಚಾಟ್ಸು ಆ ಜಾಗ ತುಂಬಾ ಫೇಮಸ್. ಪ್ಲಸ್ ನಮ್ದು ಇಲ್ಲಿ ಮಾರ್ಕೆಟ್ ಅಲ್ಲಿ ಅಲ್ಲಂತೂ ಬೇಜಾನ್ ದೋಸೆ. ಅಲ್ಲೇ ಈ ಘೀ ದೋಸೆ ಶುರು ಆಗಿದ್ದು ಅಲ್ಲಿ. ಈಗ ರಾಮೇಶ್ವರಂ ಫೇಮಸ್ ಆಗಿದ್ದಾರೆ, ಬಟ್ ಅಲ್ಲಿ ಆಕ್ಚುಲಿ ಒಂದ್ ಪ್ಯಾಕೆಟ್ ಅಲ್ಲಿ ಘೀ ತಗೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಬಿಟ್ಟು ಹಂಗೆ ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗಿ ಆಮೇಲೆ ಇಟ್ ವೆಂಟ್ ಟು ಕಮರ್ಷಿಯಲ್ ಸ್ಟ್ರೀಟ್. ಅಲ್ಲಿಂದ ಎಲ್ಲ ಕಡೆ ಬೆಂಗಳೂರಲ್ಲಿ ಸ್ಪ್ರೆಡ್ ಆಗಿರೋದು. ಸೊ ಅದು ಸೊ ಆ ತರ ನೋಡಿದ್ರಾ ಹೆಂಗೆ ಸಿಕ್ಕಾಪಟ್ಟೆ ಬೆಂಗಳೂರು ಸರ್ಚ್ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಾವೇನ್ ಸರ್ಚ್ ಮಾಡಿದ್ವಿ ಅಂದ್ರೆ ಎಲ್ಲೆಲ್ಲಿ ಫೇಮಸ್ ಇದೆ ಅಲ್ಲಲ್ಲಿ ಹೋಗಿ ಟೆಸ್ಟ್ ಮಾಡಿದೀವಿ. ಹಿಂಗೆ ರಿಸರ್ಚ್ ಮಾಡಿ ಎಲ್ಲಿ ಚೆನ್ನಾಗಿ ಅಂತ ಕಂಡು ಹಿಡಿದಿರೋದಿಲ್ಲ ನಾವು. ಈಗ ಯಾವುದು CTR ತುಂಬಾ ಫೇಮಸ್ ಘೀ ದೋಸೆ ಅಂದ್ರೆ ಅಲ್ಲಿ ಹೋಗ್ತೀವಿ. ಬಟ್ ಇವ್ರು ಹಂಗಲ್ಲ ನೋಡಿ, ಎಲ್ಲಾ ಕಡೆನೂ ಸುತ್ತಾಡ್ಬಿಟ್ಟು ಹಂಗೆ ಈ ರೆಸ್ಟೋರೆಂಟ್ಗೂ ಕರ್ಕೊಂಬಂದಿರೋದು ನನ್ನ. ಹೊಸದಾಗಿ ಶುರುವಾಗಿದ್ರು ಸಕ್ಕದಾಗಿದೆ, ಬನ್ನಿ ಇಲ್ಲಿ ಹೋಗೋಣ ಅಂತ. ಫುಡ್ ಅಲ್ಲಿ ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಇರ್ಬೇಕು, ನಾವು ಮಾತ್ರ ಮಾಡಕ್ ಸಾಧ್ಯ. ಎಕ್ಸ್ಪೆರಿಮೆಂಟ್ ಅಂತಲ್ಲ ನೋಡಿ, ಟ್ರೈ ಮಾಡಿ. ಇದು ಈಗ ಜಾಕ್ ಫ್ರೂಟ್ ಇದು ಹೆಂಗಿರತ್ತೆ ನೋಡೋಣ ಬನ್ನಿ. ಹಿಂಗೆ ಅದಕ್ಕೆ ಸ್ಪೆಷಲ್ ಚಟ್ನಿ ಕೊಟ್ಟಿದ್ದಾರೆ ನೋಡಿ. ಹೌದು, ಇದಕ್ಕೆ ಒಗ್ಗರಣೆ ಹಾಕಿದ್ದಾರೆ. ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು. ನಾನೇ ಫಸ್ಟ್ ಹೇಳ್ತೀನಿ, ನೋಡಿ. ನೋಡಿದ್ರಾ ಹೆಂಗಿದೆ? ಇದು ಆಕ್ಚುಲಿ ನಂದು ಇವ್ರದ್ದು ರೀಸೆಂಟ್ ಆಗಿ ಒಂದು ಇಲ್ಲಿಂದು ಒಂದು ಲಾಂಚ್ ನೈಟ್ ತರ ಒಂದು ಮಾಡಿದ್ರು. ಆವತ್ತು ನನ್ಗಂತೂ ಸಖತ್ತಾಗಿ ಇಷ್ಟ ಆಗಿದ್ದು. ಹೌದಾ? ನೋಡಿ, ನನ್ನ ಕರ್ದೇ ಇಲ್ಲ, ಬೇಜಾರು. ಬಟ್ ಪರವಾಗಿಲ್ಲ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಎಸ್, ಯಾವ ತರ ಇದೆ ಅಂತ ಹೆಂಗ್ ಹೇಳೋದು? ನಮ್ಮ ಮನೇಲಿ ಇದಕ್ಕೆ ಒಂದ್ ಕಟ್ಲೆಟ್ಗೆ ಆಮೇಲೆ ಒಂದ್ ಮಸಾಲೆ ವಡೆಗೆ ಮಿಕ್ಸ್ ಆಗಿರೋ ತರ ಇಲ್ವಾ? ಹೌದು, ಇದು ನಮ್ಮ ಮನೇಲಿ ತುಂಬಾ ಹೆಲ್ದಿಯಾಗಿ ಒಂದು ಉದ್ದಿನ ಬೇಳೆ, ಅಕ್ಕಿ, ಕಡಲೆಬೇಳೆ ಹಿಂಗೆ ಎಲ್ಲ ಇದನ್ನು ಸೇರಿಸ್ಬಿಟ್ಟು ನೆನ್ಸ್ಬಿಟ್ಟು ಅದನ್ನ ಹಬೆನಲ್ಲಿ ಗ್ರೈಂಡ್ ಮಾಡಿ ಹಬೆನಲ್ಲಿ ಬೇಯಿಸ್ತಾರೆ. ಅದನ್ನ ಈ ತರ ಮಾಡಿದಾರೇನೋ ಅನ್ಬೇಕು, ಆ ತರ ಇದೆ ಟೇಸ್ಟ್. ಅಂದ್ರೆ ಲೋಕಲ್ ಆಗಿ ನಿಮಗ್ ತಲುಪಿಸ್ಬೇಕು ಅಂದ್ರೆ ಈ ತರ ಇದೆ. ಮತ್ತೆ ಜಾಕ್ ಫ್ರೂಟ್, ರಾ ಜಾಕ್ ಫ್ರೂಟ್ ಅಂತ ಗೊತ್ತೇ ಆಗ್ತಿಲ್ಲ ಅಲ್ವಾ? ರಾ ಜಾಕ್ ಫ್ರೂಟ್ ಈಗ ಇಟ್ಸ್ ಬಿಕಮ್ ಅ ವೆರಿ ಪಾಪ್ಯುಲರ್ ಥಿಂಗ್ ಫಾರ್ ವೆಜಿಟೇರಿಯನ್ಸ್. ಕರೆಕ್ಟ್. ಬೆಂಗಳೂರಲ್ಲಿ ಅಷ್ಟೇನ್ ಮೆನು ಇರ್ತಾ ಇರ್ಲಿಲ್ಲ, ಬಟ್ ಈಗ ಇವಾಗಿದೆ. ನಾರ್ತ್ ಇಂಡಿಯಾದಲ್ಲಿ ಕಥಲ್ ಬಿರಿಯಾನಿ ಅಂತ ತುಂಬಾ ಫೇಮಸ್. ಬಟ್ ಈಗ ನಮ್ಮವರು ವಿ ಹ್ಯಾವ್ ಅ ಲಾಟ್ ಆಫ್ ದಿಸ್, ಇಲ್ಲೂ ಮಾಡ್ತಾರೆ. ಸೊ ರಾ ಜಾಕ್ ಫ್ರೂಟ್ ಬಿರಿಯಾನಿ ಎಷ್ಟೋ ಜನರು ಲೈಕ್ ಈ ನೀವು ಇಫ್ ಯು ಗೋ ಟು ನೇವಿ ಅಂಡ್ ಏರ್ ಫೋರ್ಸ್ ಅಲ್ಲೆಲ್ಲ ನೇವಿ ಶಿಪ್ಸ್ ಅಲ್ಲೆಲ್ಲ ವೆಜ್ ಅಂಡ್ ನಾನ್ ವೆಜ್ ಅವ್ರಿಗೆ ಸೇಮ್ 4 course ಮೆನು ಕೊಡ್ತಾರಲ್ಲ. ಸೊ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಮೀಟ್ ಬಿರಿಯಾನಿ ಮಾಡಿದ್ರೆ ಆ ತರ ಮೀಟ್ ರೀಪ್ಲೇಸ್ಮೆಂಟ್ ಹಂಗೆ ಕಾಣಿಸ್ಬೇಕು, ಸಿಮಿಲರ್. ಸೊ ಆವಾಗ ಎಸ್ಪೆಷಲಿ ವೆನ್ ದೇ ಮೇಕ್ ರೆಡ್ ಮೀಟ್ ಬಿರಿಯಾನಿ, ಅದೇ ತರ ರೆಡ್ ಮೀಟ್ ಅಲ್ಲಿ ವೆಜ್ ಬಿರಿಯಾನಿ ಅಂದ್ರೆ ದಟ್ ಈಸ್ ರಾ ಜಾಕ್ ಫ್ರೂಟ್ ಬಿರಿಯಾನಿ. ಅಂದ್ರೆ ರೀಪ್ಲೇಸ್ ಮಾಡೋದು ಹಿಂಗೆ. ಹಂಗೆ ನಾನು ಅದಕ್ಕೆ ಫಸ್ಟ್ ಬರೀದೇ ಟೇಸ್ಟ್ ಮಾಡಿದ್ದು, ಈಗ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ. ರಿಯಲ್ ಟೇಸ್ಟ್ ಸಿಗ್ಬೇಕಲ್ಲ. ಒಗ್ಗರಣೆ ಹಾಕಿದಾರಲ್ಲ, ಕರಿಬೇವಿನ ಘಮ ಹೆಂಗಿದೆ ನೋಡಿ. ಎಸ್, ಅಂದ್ರೆ ಚಟ್ನಿ ಆಲ್ಸೋ ತುಂಬಾ ಫ್ಲೇವರ್ ಇದೆ. ಬಟ್ ಇದೆಲ್ಲ ತುಂಬಾ ಹೆಲ್ದಿ ಇದೆ.
ನಾವು ಮಾಡರ್ನ್ ಆಗಿ ಏನೇ ಮಾಡಿದ್ರು ಅದಕ್ಕೆ ಹೆಲ್ದಿ ಆಗಿರೋ ಟಚ್ ಕೊಟ್ಟಾಗ ಅವಾಗ್ಲೇ ಒಂದು ಈಗ ದಟ್ ಆಲ್ಸೋ ಅಪೀಲ್ಸ್ ಇವಾಗ ಹೌದು. ಎಲ್ಲದು. ಪ್ಲೇಟ್ ಮೆಸ್ಸಿ ಮಾಡ್ಕೊಂಡು ತಿನ್ನೋದು ಇಷ್ಟನಾ ಅಥವಾ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ತಿನ್ನೋದು ಇಷ್ಟನಾ? ನಾನ್ ತುಂಬಾ ಮೆಸ್ಸಿ ಆಗಿ ಮಾಡಿ ತಿಂದಿರ್ತೀನಿ, ಅದಕ್ಕೆ ಕೇಳ್ದೆ. ತಿನ್ನೋದು ಇಂಪಾರ್ಟೆಂಟ್ ಅಷ್ಟೇ, ಎಂಜಾಯ್ ಮಾಡೋದು ಇಂಪಾರ್ಟೆಂಟ್. ನಿಮ್ ಪ್ಲೇಟ್ ಬೇರೆಯವ್ರ ಪ್ಲೇಟ್ ಅವ್ರ ತರ ಇರ್ಲಿ, ಬಾದ ಮಾಡ್ಬೇಡಿ. ವೆರೈಟಿ ಕಾಂಬಿನೇಷನ್ ಅಲ್ಲಿ ತಿನ್ನೋದು ರೂಢಿ ಎಷ್ಟೊಂದು ಜನಕ್ಕೆ. ಲೈಕ್ ಇವಾಗ ಪೂರಿಗೆ ಸೀಕರ್ಣ ತಿನ್ನೋದು ಕಾಮನ್ ಅನ್ಕೊಂಡ್ರೆ, ಅದೇ ಸೀಕರ್ಣನ ಪಾನಿಪುರಿಗೆ ತಿಂದ್ರೆ ಹೆಂಗಿರತ್ತೆ ಹೌದು ಅಲ್ವಾ? ಆ ತರ ಮಿಸ್ ಮ್ಯಾಚ್ ಮಾಡಿ ತಿನ್ನೋದು ಮಾಡ್ತೀರಾ? ಬೀಜ ಅದಕ್ಕೊಂದು ಕಾಂಬಿನೇಷನ್ ಹೇಳಿ ಯಾವ್ದು. ತುಂಬಾ ಟ್ರೈ ಮಾಡ್ತೀನಿ ಲೈಫ್ ಅಲ್ಲಿ ಆ ತರ. ಐ ಟ್ರೈ, ನನ್ ಕುಕಿಂಗ್ ಅಲ್ಲೇ ತುಂಬಾ ಟ್ರೈ ಮಾಡ್ತೀನಿ. ನನ್ಗಂತೂ ಒಂದ್ ಫೇಸ್ ಇತ್ತು ಲೈಫ್ ಅಲ್ಲಿ, ಚಾಕ್ಲೇಟ್ ಸಾಸ್ ವಿತ್ ಎವ್ರಿಥಿಂಗ್. ಗೀ ರೈಸ್ ವಿತ್ ಚಾಕ್ಲೇಟ್ ಸಾಸ್ ತಿಂತಿದ್ದೀನಿ. ಬಟ್ ಆಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಿಕಾಸ್ ಗೀ ರೈಸ್ ಅದರಲ್ಲಿ ಫ್ರೂಟ್ಸ್ ಎಲ್ಲ ಇರುತ್ತೆ, ಡ್ರೈ ಫ್ರೂಟ್ಸ್, ಅದ್ರ ಜೊತೆ ಚಾಕ್ಲೇಟಿ ಕ್ರಂಚಿ ಟೇಸ್ಟ್, ಅಂಡ್ ರೈಸು ಒಂದ್ ಸ್ವಲ್ಪ ಸಾಫ್ಟ್ ಆಗಿ, ಆಮೇಲೆ ಅದರದ್ದು ಸ್ವೀಟ್ ಆಗಿರುತ್ತೆ. ಸೊ ಅದು ಮಸ್ಟ್ ಟ್ರೈ ಒಂದ್ಸತಿ ಮಾಡಿ ನೋಡುವ. ಪ್ಲಸ್ ನನ್ಗೆ ಮನೆಯಲ್ಲಿ ಮ್ಯಾಗಿಲಂತೂ ಇಷ್ಟು ವೇರಿಯೇಷನ್ಸ್. ಮ್ಯಾಗಿ ಲವರ ನೀವು? ಓ ಮ್ಯಾಗಿ, ನಾನ್ ಮ್ಯಾಗಿನೇ ತಿಂದಿಲ್ಲ ಇವತ್ತು. ಯಾಕೆ? ನನ್ ಅದೇನೋ ಗೊತ್ತಿಲ್ಲ, ನಂಗೆ ಅದ್ ನೋಡಿದ್ರೆ ತಿನ್ಬೇಕು ಅನ್ಸಲ್ಲ. ನಾನ್ ರಾಮನ್, ನನ್ಗೆ ಬೇರೆ ಬೇರೆ ಎಲ್ಲಾ ತರ ರಾಮನ್ ಟ್ರೈ ಮಾಡ್ತೀನಿ ನಾನು. ಅದರಲ್ಲಿ ಬೇರೆ ಬೇರೆ ರಾಮನ್ ಜೊತೆಗೆ ನಾನೇ ಬೇರೆ ಬೇರೆ ಕಾಂಬಿನೇಷನ್ಸ್ ಮಾಡ್ಬಿಟ್ಟು, ಸಮಟೈಮ್ಸ್ ಆ ಮಸಾಲೆ ಹಾಕ್ತೆ ನಾನೇ ಮಂದಿ ಏನಾದ್ರು ಮಾಡ್ತೀನಿ. ಹಂಗೆ ಒಂದ್ಸತಿ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜುನ ಮಿಕ್ಸ್ ಮಾಡಿ ನೂಡಲ್ಸ್ ನ ಟ್ರೇಸ್ ಎಷ್ಟ್ ಚೆನ್ನಾಗಿ ಬರುತ್ತೆ ಗೊತ್ತಾ ಅದು. ಅವ್ರೀಗ ಅದೇ ನೂಡಲ್ಸ್, ಅನ್ನದ ಬದಲು ನೂಡಲ್ಸ್, ನೂಡಲ್ಸ್ ಸ್ಯಾಲೆಡ್ ಅಂತ ಅವರೇ ಮಾಡ್ತಾರಲ್ಲ. ಸೊ ಆತರ ಇದು ಸ್ವೀಟ್ ಇದೆ, ಟ್ಯಾಂಗಿ ಇದೆ, ಎಲ್ಲ ಇದೆ. ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ತಿಂದ್ರೆ ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾ. ಟ್ರೈ ಮಾಡಿ. ಮ್ಯಾಗಿ ಬದಲು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ, ಅದೇ ತರಾನೇ ಮಾಡ್ಬಿಟ್ಟು. ಮನೆಯಲ್ಲಿ ಒಚ್ಚಾವ್ಗೆ ಜೊತೆ ಟ್ರೈ ಮಾಡಿ. ಒಚ್ಚಾವ್ಗೆ, ಬಟ್ ದಟ್ ಇಸ್ ಎನಿವೇ ಲೈಕ್ ಯೋರ್ ನೂಡಲ್ಸ್ ತರಾನೇ. ಅಂಡ್ ಇಟ್ಸ್ ಲೈಕ್ ಯೋರ್ ಏನು ಗೊಜ್ಜವಲಕ್ಕಿ ತರ ಗೊಜ್ಜಾವ್ಗೆ. ಕರೆಕ್ಟ್, ಹಂಗೆ ಟ್ರೈ ಮಾಡವಾ. ಎಸ್. ಅಂಡ್ ಮೋಸ್ಟ್ ಮೆಮೊರಬಲ್ ಡಿನ್ನರ್ ಅಥವಾ ಲಂಚ್ ಅಥವಾ ಏನೇ ಆಗಿರ್ಬೋದು, ಬ್ರಂಚ್ ಇರ್ಬೋದು, ಏನೇ ಇರ್ಬೋದು, ಒಬ್ಬ ಸೆಲೆಬ್ರಿಟಿನೋ ಮೋಸ್ಟ್ ಮೆಮೊರಬಲ್ ಸೆಲೆಬ್ರಿಟಿ ಜೊತೆ ನನ್ಗೆ ಐ ಲವ್ ಮೀಟಿಂಗ್ ದೀಸ್ ಮಾಸ್ಟರ್ ಶೆಫ್ ಅಲ್ಲಿ ಹೋಗ್ತಾರಲ್ಲ ಅವರು, ಅವ್ರ ಜೊತೆ ಎಲ್ಲ ತುಂಬಾ ತುಂಬಾ ಅಲ್ಲಿಂದ ಬರ್ತಾರಲ್ಲ, ಫ್ರಮ್ ಆಸ್ಟ್ರೇಲಿಯಾ, ಇಲ್ದಿದ್ರೆ UK ಇಂದ, ಅವ್ರ ಜೊತೆ ಎಲ್ಲ ಮೀಟ್ ಮಾಡಿ ಅವ್ರು ನನ್ಗೆ ಕುಕ್ ಮಾಡಿರೋದು ಅದೆಲ್ಲ ನನ್ಗೆ ತುಂಬಾ ಇಷ್ಟ. ಸೊ ಫುಡ್ ಅಲ್ಲಿ ತಿನ್ನೋದ್ರಲ್ಲೂ ಎಕ್ಸ್ಪೆರಿಮೆಂಟು, ಮಾಡೋದ್ರಲ್ಲೂ ಎಕ್ಸ್ಪೆರಿಮೆಂಟು, ಮತ್ತದ್ರ ಜೊತೆಗೆ ಅಲ್ಯಾರೋ ಸ್ಪೆಷಲ್ ಅಂದ್ರೆ ಅವ್ರ ಜೊತೆ ಸೇರ್ಬಿಟ್ಟು ಮತ್ತಷ್ಟು ಎಕ್ಸ್ಪೆರಿಮೆಂಟ್ಸು. ಇವರು ಪ್ರತಿ ಸ್ಟೇಜ್ ಅಲ್ಲೂ ಎಕ್ಸ್ಪೆರಿಮೆಂಟ್ಸ್ ಇದೆ. ರೈಟ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಎಲ್ಲ ಇದಾರೆ. ಪ್ರಯೋಗಶೀಲತೆ ತುಂಬಾ ಇಂಪಾರ್ಟೆಂಟ್. ಲೈಫ್ ಅದೇ ವೆರೈಟಿ ಇಸ್ ಸ್ಪೈಸ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ. ಹೌದು, ಇಲ್ದಿದ್ರೆ ಬೋರಿಂಗ್. ಒಂದೇ ಜೀವನ ಎಷ್ಟು ಅದೇ ರೊಟೀನ್ ಹಂಗೆ ಮಾಡ್ತಾ ಕೂತಿದ್ರೆ ಅಷ್ಟೇ. ಯೋಚಿಸ್ಬೇಕಾಗುತ್ತೆ. ಎಸ್, ನಾನು ಕೆಲವೊಂದು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ರೈಟ್ ಡಿಸಿಷನ್ಸ್ ತಗೊಂಡಿದ್ದೀನಿ. ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ಕೆ ಆಗಲ್ಲ, ಮುಂದೆ ಅನುಭವಗಳು ಸಿಗೋದೇ ಇಲ್ಲ ನಮ್ಗೆ ಅಲ್ವಾ. ಸೊ ನಾವು ಡಿಸಿಷನ್ಸ್ಗಳನ್ನ ತಗೊಂಡಾಗ್ಲೇ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದಾಗ್ಲೇ ಹೊಸ ಅನುಭವಗಳು ನಮಗ್ ಸಿಗ್ತಾ ಹೋಗೋದು. ಇವತ್ತು ನನಗೆ ಒಂದು ಸಾರ್ಥಕತೆ ಸಿಕ್ಕಿದೆ ಸುನೈನಾ, ನಿಜವಾಗ್ಲು. ನನ್ಗೆ ಇಷ್ಟು ದಿನ ಒಂದು ಗಿಲ್ಟ್ ಇತ್ತು, ಲೋಗೋ ಬಿಟ್ಟು ಅಥವಾ ಬ್ರ್ಯಾಂಡ್ ಬಿಟ್ಟು ಹೆಂಗಪ್ಪ ಅಂತ. ಆದ್ರೆ ಬಿಟ್ಟಿಲ್ಲ ಅಂದಿದ್ರೆ ನಂಗೆ ಇದೆಲ್ಲ ಸಿಕ್ತಿರ್ಲಿಲ್ಲ. ಹೌದು, ಕರೆಕ್ಟ್ ಅಲ್ವಾ. ಈಗ ನೀವು ನಿಮ್ ಜೀವನದ ಬಾಸ್, ಅದೇ ಇಂಪಾರ್ಟೆಂಟ್. ಕರೆಕ್ಟ್. ಸೋ ಸ್ವೀಟ್. ಸ್ವೀಟ್ಸ್ ಅಲ್ಲಿ ಯಾವ್ದು ಇಷ್ಟ? ತುಂಬಾ ಟ್ರೈ ಮಾಡೋದು ಇಷ್ಟ. ಅದು ಸ್ವೀಟ್ಸ್ ಅಂತೂ ಐ ಲವ್. ನಮ್ ಲೋಕಲ್ ಅಂದ್ರೆ ನಮ್ಮ ಅಜ್ಜಿ ಅಮ್ಮ ಮಾಡೋ ಇದು ಮಿಲ್ಕ್ ಬರ್ಫಿ, ನಾವು ಪಾಲ್ ಮಿಠಾಯಿ ಅಂತ ತಮಿಳಲ್ಲಿ ಹೇಳ್ತೀವಿ, ಅದು ತುಂಬಾ ಇಷ್ಟ.
ನಿಮ್ಗೆ ಸ್ವೀಟ್ಸ್ ಅಲ್ಲಿ ಮಾಡಕ್ಕೆ ಏನ್ ಇಷ್ಟ? ಸಿಂಪಲ್ ಸ್ವೀಟ್ ಮಾಡೋಕೆ ಇಷ್ಟ. ಹ್ಮ್. ಶಾಹಿ ತುಕ್ಡ. ಅದಂಗೆ ಶಾಹಿ ತುಕ್ಡ ಇಸ್ ಅ ಹೈದ್ರಾಬಾದಿ ಮುಗ್ಲಾಯಿ ಡಿಶ್. ಲಾಟ್ ಆಫ್ ಈ ಹೈದ್ರಾಬಾದ್ ಅಲ್ಲಿ ಮಾಡ್ತಾರೆ, ಈ ಬಾಂಬೆನಲ್ಲಿ ಬೋರಿ ಮುಸ್ಲಿಮ್ಸ್ ಅವ್ರು ಮಾಡ್ತಾರೆ ಅಲ್ಲ. ಬ್ರೆಡ್ ನ ಫ್ರೈ ಮಾಡ್ಬಿಡೋದು, ಈ ಮಿಲ್ಕ್ ಮೇಡ್ ತರ ಫುಲ್ ಕಂಡೆನ್ಸ್ ಮಾಡಿ ಅದಕ್ಕೆ ಆಡ್ ಫ್ಲೇವರ್ಸ್ ಅಂಡ್ ಯು ಆಡ್ ನಟ್ಸ್ ಏನಿದೆಲ್ಲ ಅದನ್ನ ಅದರ ಮೇಲೆ ಹಾಕಿ. ಸೊ ಲೈಕ್ ರಸ್ಮಲೈ, ಬಟ್ ಇದು ರಸ್ಮಲೈ ಸಾಫ್ಟ್, ಇಲ್ಲಿ ಅದೇ ತರ ರಬ್ಬಿ, ಇದು ಬಟ್ ಫ್ರೈಡ್ ಬ್ರೆಡ್, ಸೊ ಕ್ರಂಚ್ ಅಂಡ್ ಆ ಬ್ರೆಡ್ ಅಬ್ಸರ್ವ್ ಮಾಡುತ್ತೆ. ಸೊ ಫ್ರೈಡ್ ಬ್ರೆಡ್ ಒಂದು ಒಳ್ಳೆ ಟೇಸ್ಟ್, ಬಿಕಾಸ್ ನೀವು ಸೂಪ್ ಅಲ್ಲಿ ತಿಂದ್ರೆ ಗೊತ್ತಾಗತ್ತಲ್ಲ ಟೇಸ್ಟ್. ಸೊ ಇಮ್ಯಾಜಿನ್ ಆ ಸೂಪ್ ಅಲ್ಲಿ, ಟೊಮ್ಯಾಟೊ ಸೂಪ್ ಅಲ್ಲಿ ಆ ಬ್ರೆಡ್, ಅದೇ ನೀವು ಒಂದು ಸ್ವೀಟ್ ಅಲ್ಲಿ ಒಂದು ಯಾವ್ದು ಹಾಲಿನ ಪಾಯಸ ತಿಕ್ಕಾಗಿರೋದ್ರಲ್ಲಿ ಅದ್ರೊಳಗೆ ಫ್ರೈಡ್ ಬ್ರೆಡ್ ಹಾಕಿದ್ರೆ ಹೆಂಗಿರುತ್ತೆ ಆ ತರ ಇರುತ್ತೆ. ಇವಾಗ ತಿನ್ಬೇಕು ಅನ್ಸ್ತಿದೆ, ಬಟ್ ಮನೆಗೆ ಹೋಗಿ ಟ್ರೈ ಮಾಡ್ಬೇಕು. ಆಕ್ಚುಲಿ ಬ್ರೆಡ್ ಇದೆ ಮನೆಯಲ್ಲಿ, ಮಾಡ್ತೀನಿ ನಾನು ಇವತ್ತು. ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಆಗತ್ತೆ ಅಂಡ್ ಜನರಿಗೂ ಇಷ್ಟ ಆಗೋ ಸ್ವೀಟ್. ಸೊ ಇಟ್ಸ್ ಅ ನೈಸ್ ಸ್ವೀಟ್. ಈಗ ಕ್ರೇವಿಂಗ್ಸ್ ಅಪ್ಪ ಸ್ವೀಟ್ ತಿನ್ಲೇಬೇಕು ಅನ್ನೋಂಗಿದ್ರೆ ಎಲ್ಲಿ ಹೋಗಿ ತಿನ್ನಕ್ ಇಷ್ಟಪಡ್ತೀರಾ? ತುಂಬಾನೇ ಜಾಗಗಳಿದೆ ಬೆಂಗಳೂರು, ಡಿಪೆಂಡ್ಸ್ ನಾನು ಎಲ್ಲಿದ್ದೀನಿ ಅಂತ, ಯಾವ ಜಾಗದಲ್ಲಿ ಇದ್ದೀರಾ ಅಂತ. ಹೌದು, ಈಗಂತೂ ಮೆಗ್ನೋಲಿಯಾ ಬೇಕ್ರಿ ತುಂಬಾ ಇಷ್ಟ, ಕ್ರಿಸ್ಪಿ ಕ್ರಮ್ ಡೋನಟ್ ನಂಗೆ ತುಂಬಾ ಇಷ್ಟ. ಅದ್ ಬಿಟ್ರೆ ನಂಗೆ ಕಾರ್ನರ್ ಹೌಸ್ ಬೆಂಗಳೂರಲ್ಲಿ ಮೋಸ್ಟ್ ಫೇಮಸ್ ಐಸ್ ಕ್ರೀಮ್ಸ್. ಹೌದು, ಬಟ್ ಐಸ್ ಕ್ರೀಮ್ಸ್ ಅಲ್ಲಿ ನಾನು ಅಲ್ಲಿ ಡೆತ್ ಬೈ ಚಾಕ್ಲೇಟ್ ಅದ ತಿನ್ನಲ್ಲ, ಅಲ್ಲಿಂದು ಚಾಕ್ಲೇಟ್ ಮೂಸ್ ಅದ್ವರೆಗೆ ಅಲ್ಲಿ ತಿಂತೀನಿ. ಇಲ್ದಿದ್ರೆ ರಾಜಾಜಿನಗರ ಹತ್ರ ಇದ್ರೆ ಸಾಗರ್ದು ಮ್ಯಾಂಗೋ ಕ್ರೀಮ್. ಓಕೆ, ಅದು ಮ್ಯಾಂಗೋ ಮಿಲ್ಕ್ ಶೇಕ್, ಅದ್ರ ಮೇಲೆ ಮ್ಯಾಂಗೋ ಕಟ್ಸ್ ಮಾಡಿ ಆಮೇಲೆ ಸ್ವಲ್ಪ ಕ್ರೀಮ್ ಮಸ್ತಾನಿ ಮಾಡ್ತಾರಲ್ಲ ಆ ತರ, ಅದು ಥ್ರೂಔಟ್ ದ ಇಯರ್ ಸಿಗತ್ತೆ ಅಲ್ಲಿ. ಹೌದಾ? ನವರಂಗ್ ಥಿಯೇಟರ್ ಹತ್ರ. ಮ್ಯಾಂಗೋ ಹೆಂಗಿರುತ್ತೆ? ಈಗಂತೂ ಮ್ಯಾಂಗೋ ಥ್ರೂಔಟ್ ದ ಇಯರ್ ಸಿಗತ್ತೆ. ಈಗ ಬೇಕಾದ್ರೂ ತೋರಿಸ್ತೀನಿ, ಒಂದ್ 5 ವೆರೈಟಿ ಮ್ಯಾಂಗೋ ಈಗಲೇ ಸಿಗತ್ತೆ. ಸೊ ಚೇಂಜ್ ಆಗಿದೆ ಬೆಂಗಳೂರು. ಹಂಗಾರೆ ಸಾಗರ್ಗೆ ಹೋಗಿ ಅದೊಂದು ಟೇಸ್ಟ್ ಮಾಡ್ತೀನಿ ನಾನು. ಈ ರಿಸರ್ಚ್ ಮಾಡಿರೋರು ಹೇಳಿದ್ರೆ ಅದು ತಿನ್ನೋರ್ಗು ಸಮಾಧಾನ ಇರಲ್ಲ. ಅದ್ರಲ್ಲೂ ಮ್ಯಾಂಗೋ ಮತ್ತೆ ಈ ಮಸ್ತಾನಿ ತರ ರೆಸಿಪಿ ಅಂದ್ಮೇಲೆ ಮಸ್ತಾನಿ ಟ್ರೈ ಮಾಡ್ತೀವಲ್ಲ, ಹಂಗೆ ಇದನ್ನು ಮಾಡ್ಬೇಕು. ಮನೇಲೂ ಇವೆಲ್ಲ ಟ್ರೈ ಮಾಡ್ತೀನಿ ನಾನು ತುಂಬಾ. ಹೌದಾ? ಸಿಕ್ಕಾಬಟ್ಟೆ. ಒಂದು ಫುಡ್ ಚಾನಲ್ ಮಾಡಿ ಅದ್ನ ಯಾರು ನೋಡ್ತಾರೋ ಬಿಡ್ತಾರೋ, ನಾನಂತೂ ಮಾಡಿ ಡೈರಿ ತರ ಇಟ್ಕೊಂಡ್ಬಿಟ್ಟಿದೀನಿ. ಸೂಪರ್. ಸೊ ಹೊಸ ಎಕ್ಸ್ಪೆರಿಮೆಂಟ್ಸ್ ನಂಗೆ ಇಷ್ಟ ಕುಕ್ ಮಾಡೋದ್ರಲ್ಲಿ. ನೈಸ್. ಎನಿವೇಸ್, ಇವಾಗ ನೆಕ್ಸ್ಟ್ ಟೇಸ್ಟ್ ಮಾಡೋಣ. ಎಸ್, ಬನ್ನಿ. ಇದು ಈ ಕಡೆ ಇರೋದು ನಮ್ಮ ಹತ್ರ ದ ಡಿಮ್ಸಮ್. ಓಕೆ, ಇಲ್ಲಿ 2 ಸಾಸ್ ಇದೆ. ಚಿಲ್ಲಿ ಆಯಿಲ್, ಆಮೇಲೆ ಇದು ಹರ್ಬ್ಸ್ ಜೊತೆ ಮಾಡಿರೋದು. ಓಕೆ, 1 ಶಾಟ್ ಇದು? ಇಲ್ಲ, ಇದು ಬ್ರೇಕ್ ಮಾಡ್ಬಿಟ್ಟು ಹಂಗೆ, ಬಟ್ ಕಷ್ಟ ಆಗಬಹುದು. ಟ್ರೈ ಮಾಡಿ, ಸ್ಪೂನ್ ಅಲ್ಲೇ ತಿನ್ಬಿಡಿ, ಈಸಿಯರ್. ಇಲ್ಲ, ಇದು ಓಕೆ, ಬಟ್ 1 ಶಾಟ್ ಅಲ್ಲಿ ತಿಂದಿದ್ರೆ ಹೆಂಗಿತ್ತು ಅಂತ ಯೋಚನೆ ಮಾಡ್ತೀನಿ. ಬಟ್ ಇದು ಸ್ಪೈಸಿ ಇರುತ್ತೆ ಅನ್ಕೊಂಡಿದ್ದೆ, ಸ್ಪೈಸಿ ಇಲ್ಲ. ಯಾರ್ ಬೇಕಾದ್ರೂ ತಿನ್ಬೋದು, ಒಂಚೂರು ಸ್ಪೈಸಿ ಇಲ್ಲ. ಪ್ಲೇನ್ ತಿನ್ ನೋಡಿ, ಬರೀ ರೆಡ್ ತಿನ್ ನೋಡಿ. ಈಗ ಸ್ಪೈಸಿ ಇದೆಯಾ? ಹೇಳ್ಬಾರ್ದಿತ್ತು. ಇದು ಸ್ಪೈಸಿ ಇದೆ, ಅದಕ್ಕೆ ಅವ್ರು ಕೊಟ್ಟಿರೋದು. ವೆರಿ ನೈಸ್, ಸಕ್ಕತ್ತಾಗಿದೆ. ಯಾರಿಗಾದ್ರೂ ಹುಷಾರಿಲ್ದೆ ಬಾಯಿ ಟೇಸ್ಟೇ ಸಿಕ್ತಿಲ್ಲ ಅನ್ನೋರು ಪ್ಲೀಸ್ ಇಲ್ಲಿ ಬನ್ನಿ, ಎಲ್ಲ ರುಚಿ ಸಿಗುತ್ತೆ ನಿಮ್ಗೆ. ಸೂಪರ್. ಎಸ್, ಹಂಗೆ. ಬಟ್ ಇದೆಲ್ಲದ್ರಲ್ಲಿ ನಂಗೆ ಫಸ್ಟ್ ಇಷ್ಟ ಆಗಿದ್ದಿದೆ ಅಲ್ವಾ? ಅದಕ್ಕೆ ಫುಲ್ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ 200% ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಿಮ್ ಜೊತೆನೆ ಬರ್ತೀನಿ. ನೀವೆಲ್ಲ ಏನೇನ್ ಕಂಡು ಹಿಡಿತೀರೋ ನಂಗೊಂದು ಫೋನ್ ಮಾಡಿ. ನಾನು ನೀವು ಡೆಸರ್ಟ್ಗೆ ಇನ್ನೊಂದು ಜಾಗ ಹೋಗ್ಬೇಕು. ನಮ್ ಪನ್ನಗ ಅವ್ರು ಇದಾರಲ್ಲ, ಅವ್ರ ಹೆಂಡತಿ ಬ್ಲೂಮ್ ಅಂತ ನಿಖಿತಾ ಅದು ಕ್ಯಾಫೆ ಇದೆ,
ಅಲ್ಲಿ ಎಂತ ಒಳ್ಳೆ ಡೆಸರ್ಟ್ಸ್ ಬರುತ್ತೆ ಗೊತ್ತಾ? ಕೆಪಿ ಬಾರಾ ಅಂತ ಒಂದು ವಿಚ್ ಇಸ್ ಲೈಕ್ ಯುವರ್ ಕೊರಿಯನ್ ಡೆಸರ್ಟ್. ಒಂದು ಟೆಡಿ ಬೇರ್ ಜೆಲಿ ತರ ಮೂವ್ ಆಗತ್ತೆ, ಮೂಸ್ ಅದು ಇಟ್ ಟೇಸ್ಟ್ ಸೋ ಗುಡ್. ಸ್ವೀಟ್ ಆಗಿಲ್ಲ. ಯಾವಾಗ ಕರ್ಕೊಂಡು ಹೋಗ್ತೀರಾ ಸುನೈನಾ? ಹೋಗೋಣ, ಅತಿ ಶೀಘ್ರದಲ್ಲಿ ಹೋಗೋಣ. ಅತಿ ಶೀಘ್ರದಲ್ಲಿ ನಾನು ಬರ್ಲೇಬೇಕು ಅಲ್ಲಿ ಆಮೇಲೆ ಬೇರೆ ಬೇರೆ ತರ ಫ್ರೆಂಚ್ ಸ್ಟೈಲ್ ಡೆಸರ್ಟ್ಸ್ ಮಾಡ್ತಾರೆ ಅವರು. ಪ್ಲಸ್ ನಿಮ್ಗೆ ಕಾಫಿ ಇಷ್ಟ ಅಂದ್ರೆ ಬೇರೆ ಬೇರೆ ತರ ಕಾಫೀಸ್ ಮಾಡ್ತಾರೆ. ಅಲ್ಲಿಂದು ಹಾಟ್ ಚಾಕ್ಲೇಟ್ ನನ್ ನೀಸ್ಗೆ ತುಂಬಾ ಇಷ್ಟ. ಹೌದಾ? ತಂಗಿ ಮಗಳಿಗೆ. ಸೂಪರ್. ಎಸ್. ಓಕೆ, ನೆಕ್ಸ್ಟ್ ಸುಶಿ. ಸೊ ಆಯ್ತು, ಈಗ ಇಂಡಿಯಾದಿಂದ ಈ ಕಡೆ ಹೋದ್ವಿ. ನೆಕ್ಸ್ಟ್ ಜಪಾನ್ಗೆ ಡೈರೆಕ್ಟ್. ಜಪಾನಿಗೆ ಕರ್ಕೊಂಡು ಹೋಗ್ತೀರಾ ಈಗ? ಎಸ್. ಸೊ ಇದು ನಿಮ್ಗೆ ಖಾರ ಇಷ್ಟ ಅಲ್ವಾ? ನಿಮ್ಗೆ ಹೊಸ ಖಾರ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹೊಸ ಖಾರನಾ? ಯಾ, ದಿಸ್ ಇಸ್ ಕಾಲ್ಡ್ ವಸಾಬಿ. ವಸಾಬಿ ಇಸ್ ಹಾರ್ಸ್ ರಾಡಿಶ್ ಅಂತ. ಅದು ಹಾರ್ಸ್ ರಾಡಿಶ್ ಇಲ್ಲ, ಆತರ. ಇಟ್ಸ್ ಅ ಫಾರ್ಮ್ ಆಫ್ ರಾಡಿಶ್. ಓಕೆ, ಅದರಲ್ಲಿ ಇದು. ಓಕೆ, ಇಲ್ಲಿ ಇರೋದು ಸೋಯಾ ಸಾಸ್ ವಿತ್ ಸೆಸಮಿ. ಅದರಲ್ಲಿ ನಾನು ಒಂದ್ ಸ್ವಲ್ಪ ವಸಾಬಿ ಹಾಕಿದ್ದೀನಿ. ನೀವು ನೆಗಡಿಗೆ ಆಹಾ ಅಂತ ಹೇಳ್ತಾಳ, ನೀವು ಇದನ್ನ ಟ್ರೈ ಮಾಡಿ. ಓಕೆ, ಸೆನ್ಸಸ್ ಎಲ್ಲ ಫುಲ್ ಓಪನ್ ಆಗುತ್ತೆ. ಘಮ ಬರ್ತಾ ಇದೆ ನೀವು ಹಿಂಗೆ. ಅದು ಸೋಯಾ ಸಾಸ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿದ್ದೀನಿ. ಇದು ಪಿಕಲ್ಡ್ ಜಿಂಜರ್, ಪ್ಲೇನ್ ಆಗಿ ತಿನ್ಬಹುದು. ಇಲ್ಲಿ ಇದನ್ನ ಹಿಂಗ್ ತಗೊಳ್ಳಿ. ನೆಕ್ಸ್ಟ್ ಅದು ಬೇಕು, ದಂಕು. ನೆಕ್ಸ್ಟ್ ತಗೊಳ್ಳಿ. You might want to break ಮಾಡಬಹುದು. ಇದೆಲ್ಲ ಒನ್ ಶಾಟ್. ಅಷ್ಟೇನು ಖಾರ ಇಲ್ಲ. ಹೌದಾ? I'm making you get used to it, okay? ಈಗ ಆಯ್ತಲ್ಲ, ಖಾರ ಆಗ್ಲಿಲ್ಲ ಅಲ್ಲ? ಈಗ ನೋಡಿ, ಅವಾಗ ಬ್ಲಾಕ್ ಕಲರ್ ಇತ್ತು, ಇವಾಗ ಏನ್ ಕಲರ್ ಆಯ್ತು ನಮ್ ಸಾಸ್? ಬ್ರೌನ್ ಕಲರ್ ಆಯ್ತು. ಯಾಕೆ? ಈ ವಸಾಬಿ ಇದೆಯಲ್ಲ ಇದು. ಇವಾಗ ಅದನ್ನ ಹೊಂದ್ಕೊಳ್ತಾ, ಅಯ್ಯೋ ಅಷ್ಟೆಲ್ಲ ತಗೋಬೇಡಿ, ಅರ್ಧ ತಗೊಳ್ಳಿ. ಅದು ಅಷ್ಟೇ ತಗೊಳ್ಳಿ. ಖಾರ ಕಾನ್ಸಂಟ್ರೇಟೆಡ್ ಇದು. ನಂಗೆ ಸಾಕು. ಲೈಟ್ ಟೇಸ್ಟ್ ಮಾಡಿ. ಬೇಡ ಬೇಡ, ಫುಲ್ ಆಯ್ತು. ಹಾ, ಗ್ರೀನ್ ಆಪಲ್. ಸಖತ್ ಟೇಸ್ಟಿ. ಕರೆಕ್ಟ್. ಯಾರ್ಯಾರಿಗೂ ಹುಷಾರಿಲ್ಲ ಎಲ್ಲ ಬನ್ನಿ. ಯಾಕಂದ್ರೆ ಇವಾಗೆಲ್ಲ ತಂಪಾಗಿದೆ ಅಲ್ವಾ, ಎಲ್ರಿಗೂ ಶೀತ, ಕೆಮ್ಮು, ನೆಗಡೆ ಎಲ್ಲ ಆಗಿರತ್ತೆ. ಫಸ್ಟ್ ಇದು ಕುಡಿದ್ಬಿಡ್ತೀನಿ, ನಂಗೆ ಫುಲ್ ಲೆವೆಲ್ ಆಗಿಲ್ಲ ಅನ್ನಲ್ಲ, ಜಾಸ್ತಿನೇ ಮಿಕ್ಸ್ ಮಾಡ್ಬಿಟ್ರು. ಎಸ್, ಹಿಂಗಿರ್ಬೇಕು, ಎಲ್ಲ ರಂಧ್ರಗಳು ಓಪನ್ ಆಗುತ್ತೆ. ಈಗ ಫುಲ್ ಇಲ್ಲಿಂದ ನಮ್ ಲೋಕಲ್ ಹೋಗೋಣ. ಲೋಕಲ್ ಹೋಗೋಣ. ಓಕೆ, ಡನ್.